ಶ್ರೀ ಜಿ ನಾರಾಯಣ ಅವರು ಮತ್ತಷ್ಟು ಸಮೃದ್ಧಗೊಳಿಸಿದ, ಅದಕ್ಕೂ ಮೀರಿ ಸಮೃದ್ಧತೆಯ ವಿಸ್ತಾರದತ್ತ ಸಂಚರಿಸುತ್ತಿರುವ ಮಾನ್ಯ ಸಂಸ್ಥೆಯ ಅಧ್ಯಕ್ಷರಾದ ಟಿ ತಿಮ್ಮೇಗೌಡರು ಸಭೆಯ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಅವರಲ್ಲಿ ಕೋರ್ತೇನೆ. ಹಾಗೆ ಈ ದಿವಸದ ಲೋಕಸಿರಿ 60ರ ಮುಖ್ಯ ಅತಿಥಿಗಳಾದ ಶ್ರೀ ಕೆ ಶಿವರಾಮ್ ಜೋಗಿ ಅವರು, ತೆಂಕತಿಟ್ಟಿನ ಹೆಸರಾಂತ ಕಲಾವಿದರು, ಅವ್ರನ್ನು ಕೂಡ ವೇದಿಕೆ ಕರಿತೀವಿ. ಕರ್ನಾಟಕ ಜಾನಪದ ಪರಿಷತ್ನ ಮುಖ್ಯ ಆಡಳಿತಾಧಿಕಾರಿಗಳಾದ ಶ್ರೀ ಎನ್ ರುದ್ರಪ್ಪ ಅವ್ರನ್ನು ಕೂಡ ವೇದಿಕೆ ಕರಿತೀವಿ. ಅತಿಥಿಗಳು ನಮ್ಮ ಜೊತೆಗೆ ಪಾಲ್ಗೊಳ್ಳೋದಕ್ಕೆ ಪ್ರಯತ್ನಿಸ್ತೇವೆ. ಈ ಲೋಕಸಿರಿ 60ನೇದು 1914ರ ಸೆಪ್ಟೆಂಬರ್ನಲ್ಲಿ ಆರಂಭವಾದ್ದು. ಲೋಕೋತ್ಸವದ ಹೊರತು ಒಂದು ಸಂಚಿಕೆ ಹೊರತು ಉಳಿದ ಎಲ್ಲ ವಾರವೂ ಎಲ್ಲ ತಿಂಗಳು ಈ ಲೋಕಸಿರಿ ಇಂದಿನಂತೆಯೇ ನಿಮ್ಮೆಲ್ಲರ ಪ್ರೋತ್ಸಾಹ ಪಾಲ್ಗೊಳ್ಳುವಿಕೆಯಿಂದನೇ ಯಶಸ್ಸನ್ನು ಕಾಣ್ತಾ ಇದೆ. ಈ ದಿವಸದ ಅಂತಹದೊಂದು ಸಾಗುವಿಕೆಯಲ್ಲಿ ನೀವೆಲ್ಲ ಮತ್ತೆ ಪಾಲ್ಗೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಪ್ರೀತಿಯ ನಮನಗಳನ್ನು ಸಲ್ಲಿಸ್ತೇವೆ. ಈ ಸಂದರ್ಭಕ್ಕೆ ಸಭೆಯನ್ನು ಸ್ವಾಗತಿಸಲಿದ್ದಾರೆ ಶ್ರೀ ಸಿ ಎನ್ ರುದ್ರಪ್ಪ ಅವರು. ಅರವತ್ತನೇ ಲೋಕಸಿರಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪೂಜ್ಯರಾದಂಥ ಟಿ ತಿಮ್ಮೇಗೌಡ ಸಾಹೇಬರಿಗೆ ನಾನು ತಮ್ಮೆಲ್ಲ ಪರವಾಗಿ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ದಿನದ ಕೇಂದ್ರ ಬಿಂದು ಶಿವರಾಮ ಜೋಗಿಯವರು 79 ವರ್ಷ. ನಾನು ಸತತವಾಗಿ ಅವರ ಜೊತೆ ಇವತ್ತು ಬೆಳಗ್ಗೆನೂ ನಾನು 6 ಗಂಟೆಯಲ್ಲೆಲ್ಲೂ ಫೋನ್ ಮಾಡಿದ್ದೆ ಅವ್ರಿಗೆ ಎಲ್ಲಿದ್ದೀರಿ ಅಂತ. ಅತ್ಯಂತ ಸರಳ ಜೀವಿ, ಒಳ್ಳೆಯವರು. ಅವರನ್ನ ಕೇಳ್ತಾ ಇದ್ದಾಗ ಇವತ್ತು ಬೆಳಗ್ಗೆ ಜೊತೆಲಿ ಊಟ ಮಾಡಿಸ್ತಾ ಇದ್ದೆ, ಕೇಳ್ತಾ ಇದ್ದಾಗ ಅವರ ಸಾಧನೆ ಬಹಳ ಅದ್ಭುತವಾದದ್ದು. ತಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಸಂಸ್ಥೆಯ ಎಲ್ಲ ಆಗುಗಳನ್ನು ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ, ಉತ್ತೇಜನ ಕೊಡ್ತಾ ಇರ್ತಕ್ಕಂಥ ಯುವ ಹಾಗೂ ಚಿಂತನಶೀಲ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ ಅವರು ಆದಿತ್ಯ ನಂಜರಾಜ್ ಅವರು, ಅವ್ರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಾನು ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವತ್ತಿನ ಮುಖ್ಯ ಅತಿಥಿ ಉಷಾ ರವಿ ಅವರು ಸ್ವಲ್ಪ ಅವ್ರಿಗೆ ತೊಂದರೆ ಆಗಿ ಫೋನ್ ಮಾಡಿದ್ರು. ಅವ್ರನ್ನ ನಾನು ಈ ಸಮಯದಲ್ಲಿ ಇದು ಮಾಡ್ತಾ, ವಿಶೇಷವಾಗಿ ನಮ್ಮ ಹಿರಿಯರಾದಂಥ ಸಿಮ್ ನಾಗರಾಜು ಸಾಹೇಬರಿದ್ದಾರೆ, ನಮ್ಮ ಶಿವರಾಜ್ ಅವರು ಇದ್ದಾರೆ, ಆಮೇಲೆ ಶ್ರೀನಿವಾಸ್ ಅವರು ಇದ್ದಾರೆ, ಶಿವಣ್ಣ ಅವರು ಇದ್ದಾರೆ, ತಗಸ್ಕೆರೆ ಬೋರಮ್ನವರು, ಎಂಪಮ್ನವರು ಎಲ್ಲ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಳ್ಬೇಕು ಅಂತ ನಾನು ನಮ್ಮ ಬಸವರಾಜ್ ಅವ್ರು ಕೇಳ್ಬೇಕು. ನಮಸ್ಕಾರ. ಈಗ ನಮ್ಮ ಜೊತೆಗೆ ಅನಸೂಯಮ್ಮ, ಅನೇಕ ಹಿರಿಯರು, ನಾವು ನಿಮ್ಮ ಹೆಸರನ್ನು ಹೇಳಲಿಲ್ಲ ಅಂತ ಏನು ಮನಸ್ಸಲ್ಲಿ ಇಟ್ಕೊಳ್ಳೋದು ಬೇಡ. ನಮ್ಮ ಪ್ರೀತಿ ನಿಮ್ಮ ಜೊತೆಗೆ ಹರಿತದೆ ಅನ್ನೋದನ್ನು ಎಲ್ಲರಿಗೂ, ಪೂಜಾ ಶಿವಣ್ಣ, ಶ್ರೀನಿವಾಸ್ ಸೇರಿ ಮೈಸೂರಿಂದ ಪ್ರಕಾಶ್ ಅವರು ಕೂಡ ಬಂದಿದ್ದಾರೆ. ಎಲ್ಲರಿಗೂ ನಮ್ಮ ಪ್ರೀತಿಯ ನಮನಗಳು. ಇದೀಗ ನಮ್ಮ ಅತಿಥಿಗಳನ್ನು ಗೌರವಿಸಬೇಕು ಅಂಥೇಳಿ ಎಲ್ಲ ನಮ್ಮ ಲೋಕ ಪರಿಷತ್ನ ಅಧ್ಯಕ್ಷರು ಎಲ್ಲರನ್ನು ಕೋರ್ಕೊಳ್ತಾರೆ.
ಸಭೆಯನ್ನುದ್ದೇಶಿಸಿ ಪರಿಷತ್ನ ಅಧ್ಯಕ್ಷರಾದ ಮಾನ್ಯ ಪರಿಷತ್ನ ಮ್ಯಾನೇಜಿಂಗ್ ಟ್ರಸ್ಟಿಯಾದ ಶ್ರೀ ಆದಿತ್ಯ ನಂಜರಾಜ್ ಅವರು ಸಭೆಯನ್ನುದ್ದೇಶಿಸಿ ಕೆಲವು ಮಾತುಗಳನ್ನ ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಪಿ ತಿಮ್ಮೇಗೌಡ ಅವರೇ, ಲೋಕಸಭೆ ತಿಂಗಳಾದ ಶ್ರೀ ಶಿವರಾಮ್ ಜೋಗಿ ಅವರೇ, ಶ್ರೀ ಎಸ್ ಗುರುದಪ್ಪ ಅವರೇ, ಡಾಕ್ಟರ್ ಶಿವ ಬಸವರಾಜ್ ಅವರೇ ಹಾಗೂ ನನ್ನ ಎಲ್ಲ ಬಂಧುಗಳೇ, ಈ ದಿನ ನಮ್ಮ ಜಾನಪದ ಲೋಕದಲ್ಲಿ ಲೋಕಶ್ರೀ 60ನೇ ಕಾರ್ಯಕ್ರಮವನ್ನು ಆಚರಿಸುತ್ತಿರುವುದು ಬಹಳ ಸಂತೋಷದ ವಿಷಯ. ಈ ಕಾರ್ಯಕ್ರಮ ನಿರಂತರವಾಗಿ 5 ವರ್ಷ ನಡ್ಕೊಂಡು ಬಂದಿದೆ. ಇದಕ್ಕೆ ಕಾರಣ ನಮ್ಮ ಜಾನಪದ ಲೋಕದ ಸಿಬ್ಬಂದಿಗಳು ಹಾಗೂ ನಮ್ಮ ಅಧ್ಯಕ್ಷರು, ಅವರೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು. ಈ ಬಾರಿಯ ತಿಂಗಳ ಅತಿಥಿಗಳಾದ ತೆಂಕುತಿಟ್ಟು ಯಕ್ಷಗಾನ ಕಲಾವಿದರಾದ ಶ್ರೀ ಕೆ ಶಿವರಾಮ್ ಜೋಗಿ ಅವರಿಗೆ ನಮ್ಮ ಪರಿಷತ್ತಿನ ಪರವಾಗಿ ಅಭಿನಂದನೆಗಳು. ಕೊನೆಯಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ನೀವೆಲ್ಲರೂ ಕೂಡ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ನಮಸ್ಕಾರ. ಪರಿಷತ್ತಿನ ಅಧ್ಯಕ್ಷರು, ಈ ಕಾರ್ಯಕ್ರಮದ ರೂವಾರಿಗಳು ಆದ ಮಾನ್ಯ ಪಿ ತಿಮ್ಮೇಗೌಡ ಸಭೆ ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳ್ಕೊಳ್ತಾರೆ. ಪರಿಷತ್ತಿನ ಮ್ಯಾನೇಜಿಂಗ್ ಟ್ರಸ್ಟಿಯವರು, ಯುವಕರು, ಉತ್ಸಾಹಶಾಲಿಗಳು ಮತ್ತು ನಮ್ಮ ನಾಡೋಜ ನಾಗೇಗೌಡರ ಮೊಮ್ಮಗ ಅವರು ಆದಂಥ ಶ್ರೀ ಆದಿತ್ಯ ನಂಜರಾಜರವರೇ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಯಕ್ಷಗಾನ ಕಲಾವಿದರಾದಂಥ ಶ್ರೀ ಕೆ ಶಿವರಾಮ್ ಜೋಗಿಯವರೇ, ರುದ್ರಪ್ಪ ಅವರೇ, ಡಾಕ್ಟರ್ ಪೂರ್ವ ಬಸವರಾಜರವರೇ, ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಕರ್ನಾಟಕ ಜಾನಪದ ಪರಿಷತ್ತು ನಾಡೋಜ ಎಚ್ ಎಲ್ ನಾಗೇಗೌಡರ ಆಶಯದಂತೆ ಜಾನಪದ ಲೋಕದಲ್ಲಿ ಹಿರಿಯ ಜಾನಪದ ಕಲಾವಿದರನ್ನು ರಾಜ್ಯದ ವಿವಿಧ ಭಾಗಗಳಿಂದ ಕರೆಸಿ ಇಲ್ಲಿ ಲೋಕದಲ್ಲಿ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಸುಮಾರು 5 ವರ್ಷಗಳ ಹಿಂದೆ ನಾವು ಹಮ್ಮಿಕೊಂಡ್ವಿ. ಕಾರಣ ಇಷ್ಟೇ, ನಿಮ್ಮೆಲ್ಲರ ಆಶಯದಂತೆ, ಮಾಧ್ಯಮ ಮಿತ್ರರ ಆಶಯದಂತೆ ನಾಗೇಗೌಡರ ಆಶಯ ಏನಿತ್ತು ಅಂದರೆ, ಜಾನಪದ ಲೋಕ ಕಲಾವಿದರ ಕಾಶಿ, ಕಲಾವಿದರನ್ನು ಕರೆದು ಗೌರವಿಸಿ ಒಂದು ಅವರಿಗೆ ಜಾನಪದ ಲೋಕದ ಬಗ್ಗೆ ಅಭಿಮಾನ ಮೂಡುವ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನೀವೆಲ್ಲ ಆಶಯ ಪಟ್ಟದ್ರಿಂದ ಇವತ್ತು ಈ ಕಾರ್ಯಕ್ರಮ 60ನೇ ಕಾರ್ಯಕ್ರಮವಾಗಿ ನಿರಂತರವಾಗಿ 60 ಕಾರ್ಯಕ್ರಮಗಳನ್ನು ಸತತ 5 ವರ್ಷದಿಂದ ಮಾಡ್ಕೊಂಡು ಬಂದಿರೋದು ಸಾಮಾನ್ಯ ಅಲ್ಲ. ಯಾಕೆಂದರೆ ಆರಂಭದಲ್ಲಿ ಉತ್ಸಾಹ ತೋರಿಸಿ ಆಮೇಲೆ ಕೈ ಬಿಡುವಂಥ ಎಷ್ಟೋ ಕಾರ್ಯಕ್ರಮಗಳು ಬಂದು ಹೋಗಿವೆ. ಆದರೆ ನಿರಂತರವಾಗಿ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇರೋ ಉದ್ದೇಶ ಏನು ಅಂದರೆ, ನಮ್ಮ ಕಲಾವಿದರಿಗೆ ನಾವು ಕೊಡಬೇಕಾದಂಥ ಗೌರವವನ್ನು ಪ್ರೀತಿ ವಿಶ್ವಾಸದ ಮೂಲಕ ತೋರಿಸ್ಬೇಕು ಅನ್ನೋದೇ ನಮ್ಮ ಆಶಯ. ಭಾಳಷ್ಟು ಜನ ಕಲಾವಿದರು ಇಲ್ಲಿ ಬಂದಿದ್ದೀರಿ. ಸಂತೋಷ ಏನು ಅಂದರೆ, ನಮ್ಮಲ್ಲಿ
ಪ್ರಾದೇಶಿಕವಾದ ವಿವಿಧ ಕಲಾ ಪ್ರಕಾರಗಳಿವೆ. ಉತ್ತರ ಕರ್ನಾಟಕದಲ್ಲಿ ಸಣ್ಣಾಟ, ದೊಡ್ಡಾಟ, ಶ್ರೀಕೃಷ್ಣ ಪಾರಿಜಾತ, ಈ ರೀತಿ ಅನೇಕ ಕಲಾ ಪ್ರಕಾರಗಳಿವೆ. ಅದೇ ರೀತಿ ಕರಾವಳಿಯಲ್ಲೂ ಯಕ್ಷಗಾನ, ಭೂತಾರಾಧನೆ ಮುಂತಾದ ಅನೇಕ ಕಾರ್ಯಕ್ರಮಗಳು ಕರಾವಳಿ ಭಾಗದಲ್ಲಿ. ದಕ್ಷಿಣ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಪೂಜಾ ಕುಣಿತ, ಡೊಳ್ಳು ಕುಣಿತ, ವೀರಗಾಸೆ ಮತ್ತು ಪಟ ಕುಣಿತ, ಈ ರೀತಿ ಅನೇಕ ಕಲಾ ಪ್ರಕಾರಗಳು ದಕ್ಷಿಣ ಕರ್ನಾಟಕದಲ್ಲಿವೆ. ಈ ಎಲ್ಲ ಕಲಾ ಪ್ರಕಾರಗಳನ್ನು ಪ್ರೋತ್ಸಾಹಿಸುವುದೇ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿನ ಮುಖ್ಯ ಉದ್ದೇಶ. ಇದು ರಾಜ್ಯದಲ್ಲೇ ಮತ್ತು ರಾಷ್ಟ್ರ ಮಟ್ಟದಲ್ಲೇ ನಮ್ಮ ನಾಗೇಗೌಡರು ಸ್ಥಾಪಿಸಿದಂಥ ಒಂದು ಜಾನಪದ ಒಂದು ಸಾಂಸ್ಕೃತಿಕ ಕೇಂದ್ರ. ಬಹುಶಃ ಈ ಥರದ್ದು ಒಂದು ಟ್ರಸ್ಟ್ ಮೂಲಕ ನಡೆಸ್ತಾ ಇರುವಂಥದ್ದು ಇನ್ನೊಂದು ಇಂಥ ವ್ಯವಸ್ಥಿತವಾದ ಇದು ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಕಾರಣಕರ್ತರು ನಮ್ಮ ನಾಗೇಗೌಡರು. ಅನಂತರ ಬಂದ ನಮ್ಮ ನಾಡೋಜ ಜಿ ನಾರಾಯಣರವರು ಇದಕ್ಕೊಂದು ಆರ್ಥಿಕ ಭದ್ರತೆಯನ್ನು ತಂದುಕೊಟ್ರು. ನಮ್ಮ ಈ ಹಿರಿಯರ ಆಶೀರ್ವಾದ, ಅವರ ಪ್ರೇರಣೆಯಿಂದ ಇವತ್ತು ನಾವು ಜನಪದ ಲೋಕವನ್ನು ವಿಶಿಷ್ಟವಾದ ರೀತಿಯಲ್ಲಿ ಬೆಳೆಸ್ಕೊಂಡು, ಬಹುಶಃ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ನಾವು ಚಾರ್ಜ್ ತಗೊಂಡಾಗ 30,000 40,000 ಆಯಿತು ಒಂದು ತಿಂಗಳಿಗೆ ಪ್ರವೇಶ ಶುಲ್ಕ. ಈಗ ಜನವರಿ 1ನೇ ತಾರೀಕು ಈ ವರ್ಷ ಒಂದೇ ದಿವಸಕ್ಕೆ 1 ಲಕ್ಷ ಆಗಿದೆ. ಅಂದ್ರೆ ಒಂದು ತಿಂಗಳಿಗೆ 40,000 50,000 ಆಗ್ತಿದ್ದು ಒಂದು ದಿವಸಕ್ಕೆ 1 ಲಕ್ಷ ಆಗಿದೆ. ಅಂದ್ರೆ ಜನಪದ ಲೋಕಕ್ಕೆ ಬರ್ತಾ ಇರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಹೇಗೆ ಎಷ್ಟು ಅನ್ನೋದನ್ನು ನೀವು ಅಂದಾಜು ಮಾಡ್ಕೋಬೋದು. ಈಗಲೂ ಅಲ್ಲೆಲ್ಲ ಕುಳಿತಿರೋರು, ಬರ್ತಾ ಹೋಗ್ತಾ ಇರೋರು ನೋಡಿದ್ರೆ ಈ ಜಾನಪದ ಲೋಕದಲ್ಲಿ ಒಂದು ಜಾತ್ರೆ ಸಂಭ್ರಮ ಕಾಣ್ತಿದೆ. ಇದು ನಮ್ಮ ನಾಗೇಗೌಡರ ಆಶಯ. ಅವ್ರ ಆಶಯನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ ನಾವು ನಮ್ಮ ಕೈಲಾದ. ಈಗ ನಮ್ಮ ಮುಂದಿನ ಕಾರ್ಯಕ್ರಮಗಳು 15ನೇ ತಾರೀಕು ಸಂಕ್ರಾಂತಿ ಉತ್ಸವ ಇದೆ. ನಮ್ಮ ನಾಗೇಗೌಡರ ಕಾಲದಿಂದ ನಡೆಸ್ಕೊಂಡು ಬಂದಂಥದ್ದು. ಅಲ್ಲಿ ರಾಸುಗಳ ಸ್ಪರ್ಧೆ ಇದೆ. 4 ಭಾಗಗಳಾಗಿ ನಾವು 5 ಭಾಗಗಳಾಗಿ ಮಾಡಿದ್ದೀವಿ. ಕರಪತ್ರ ನಿಮ್ಮ ಕೈಗೆ ಸೇರುತ್ತೆ ಸದ್ಯದಲ್ಲೇ. ಪ್ರತಿಯೊಂದು ವಿಭಾಗದಲ್ಲೂ ಸ್ಪರ್ಧೆ ಇದೆ, ಬಹುಮಾನ ಇದೆ. 12 ಗಂಟೆ ಒಳಗೆ ಬರಬೇಕು ಅಂತ ಹೇಳಿ ನಾವು ಸೂಚನೆಯನ್ನು ಹೊರಡಿಸ್ತಾ ಇದ್ದೀವಿ. ಆದಷ್ಟು ಬೇಗ ಮತ್ತು ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೀತದೆ. 19ನೇ ತಾರೀಕು ಈ ತಿಂಗಳು ನಮ್ಮ ಗೀತಗಾಯನ ಸ್ಪರ್ಧೆ ಇದೆ. ಮೊದಲಿನಿಂದಲೂ ಗೀತಗಾಯನ ಸ್ಪರ್ಧೆಗೆ ವಿವಿಧ ಜಿಲ್ಲೆಯ ಕಲಾವಿದರು, ಗಾಯಕರನ್ನು ಆಹ್ವಾನಿಸ್ತಾ ಇದ್ವು. ಅದರಲ್ಲಿ ಒಂದೇ ವರ್ಗಕ್ಕೆ, ಒಂದೇ ಕೆಟಗರಿಗೆ ನಾವು ಬಹುಮಾನವನ್ನು ಕೊಡ್ತಾ ಇದ್ವಿ. ಇವಾಗ ತಾನೇ ನಮ್ಮ ಆದಿತ್ಯ ನಂಜರಾಜರ ಜೊತೆ ಸೇರಿ ನಾವೊಂದು ತೀರ್ಮಾನ ಕೈಗೊಂಡಿದ್ದೀವಿ. 3 ವರ್ಗಗಳನ್ನು ಮಾಡ್ತೀವಿ ಗೀತಗಾಯನ. ಆಗ್ತಿತ್ತು ಅಂದರೆ ಯಲ್ಲಮ್ಮ ಮತ್ತು ಮಂಟೇಸ್ವಾಮಿ, ಮಾದೇಶ್ವರ ಈ ಗೀತಗಾಯನ ಎಲ್ಲ ಮಿಕ್ಸಪ್ ಆಗ್ತದೆ. ಅದರಲ್ಲಿ ಒಬ್ಬರು ಒಂದು ಪ್ರಥಮ ಬಹುಮಾನ, 2ನೇ ದ್ವಿತೀಯ ಬಹುಮಾನ, 3ನೇದು ತೃತೀಯ ಬಹುಮಾನ, ಈ ಥರ ಕೊಡ್ತಾ ಇದ್ವಿ. ಈಗ ನಾವು ಇವತ್ತು ಪ್ರಪ್ರಥಮವಾಗಿ ತೀರ್ಮಾನ ತಗೊಂಡಿದ್ದು 3 ವಿಭಾಗಗಳನ್ನು ಮಾಡಿ ಪ್ರಾದೇಶಿಕವಾರು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕರಾವಳಿ
ಈ 3 ವಿಭಾಗಗಳಿಗೂ ಪ್ರತ್ಯೇಕವಾಗಿ ಗೀತಗಾಯಕರನ್ನ ಕರೆಸಿ ಪ್ರತ್ಯೇಕವಾದಂಥ ಸ್ಪರ್ಧೆಯನ್ನು ವಿಭಾಗವಾರು ನಾವು ಮಾಡಿ ಅವ್ರಿಗೆ ಆಯಾ ವಿಭಾಗಕ್ಕೆ ಪ್ರತ್ಯೇಕವಾದ ಬಹುಮಾನಗಳನ್ನ ಕೊಡುವಂಥ ತೀರ್ಮಾನವನ್ನು ಮಾಡಿದ್ದೀವಿ. ಬಹುಶಃ ಇದು ಈ ಒಂದು ವ್ಯವಸ್ಥೆಯಲ್ಲಿ ಪ್ರಪ್ರಥಮವಾದದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ 26ನೇ ತಾರೀಕು ಚಾಮರಾಜನಗರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಜಿಲ್ಲಾಡಳಿತದ ಸಹಕಾರದಿಂದ ಗಾಳಿಪಟ ಉತ್ಸವವನ್ನು ಮಾಡ್ತೀವಿ. ಪ್ರತಿ ಜಿಲ್ಲೆಯಲ್ಲೂ ನಾಗೇಗೌಡರಿಂದ ಪ್ರಾರಂಭ ಆಗಿ ಪ್ರತಿ ಜಿಲ್ಲೆಯಲ್ಲೂ ಗಾಳಿಪಟ ಉತ್ಸವವನ್ನು ಮಾಡುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಪ್ರತಿ ವರ್ಷ ಮಾಡಬೇಕು ಅಂದಾಗ ಈ ವರ್ಷ ಚಾಮರಾಜನಗರದಲ್ಲಿ ಜಿಲ್ಲಾಡಳಿತದ ಸಹಕಾರದಿಂದ ಮಾಡ್ತಾ ಇದ್ದೀವಿ 26ನೇ. ಹಾಗಾಗಿ ಈ ತಿಂಗಳು ಜನವರಿ ತಿಂಗಳಲ್ಲೇ 3 ಬಹಳ ಮಹತ್ತರವಾದ ಕಾರ್ಯಕ್ರಮಗಳು ಆಗ್ತಾ ಇವೆ. ಅವೆಲ್ಲ ಬರಬೇಕು, ಸಹಕಾರ ಕೊಡಬೇಕು ಅಂತ ವಿನಂತಿಸ್ಕೊಳ್ತೀವಿ. ಇನ್ನೊಂದು ಶ್ರೀ ಕೆ ಶಿವರಾಮ್ ಜೋಗಿಯವ್ರ ಬಗ್ಗೆ ಹೇಳೋದಾದರೆ, ನಮ್ಮಲ್ಲಿ ಶಿವರಾಮ್ ಜೋಗಿಯವರು ನಮ್ಮ ಒಂದು ತೆಂಟು ತಿಟ್ಟು ಯಕ್ಷಗಾನದಲ್ಲಿ ಉತ್ತಮವಾದಂಥ ಪ್ರತಿಭೆಯನ್ನು ತೋರಿಸಿ ಅನೇಕ ಪಾತ್ರಗಳನ್ನು ನಿರರ್ಗಳವಾಗಿ ನಿಭಾಯಿಸಿ ಅವ್ರು ಮಾಡಿರೋ ಪಾತ್ರಗಳು ನೀವು ನೋಡ್ಬೋದು. ರಾವಣ, ಋತುಪರ್ಣ, ಇಂದ್ರಜಿತು, ಹಿರಣ್ಯಕಶಿಪು, ಕಂಸ, ಕರ್ಣ, ಹನುಮಂತ ನೋಡಿ ವಿಭಿನ್ನವಾದ ಪಾತ್ರಗಳನ್ನು ಮಾಡಿ ಹೌದಲ್ಲ. ಅವರು ಈ ಪಾತ್ರಗಳ ವೈಶಿಷ್ಟ್ಯವನ್ನು ಒಂದು ಮೇಳೈಸ್ಕೊಂಡು ಬಂದಿದ್ದಾರೆ. ಇವರು ಶ್ರೀ ಶ್ರೇಣಿ ಗೋಪಾಲಕೃಷ್ಣ ಭಟ್ಟ, ಶ್ರೀ ವಿಟ್ಲ ಗೋಪಾಲಕೃಷ್ಣ ಜೋಶಿ ಅವರಂಥ ಹಿರಿಯ ತಜ್ಞರ ಶಿಷ್ಯರಾಗಿ ಸೂರತ್ಕಲ್ ಮೇಳ, ಕರ್ನಾಟಕ ಮೇಳ, ಮಂಗಳಾದೇವಿ ಮೇಳ, ಕುಂಟಾರು ಮೇಳ, ಎಡನೀರು ಮೇಳ, ಹೊಸನಗರ ಮೇಳಗಳಲ್ಲಿ ಇಂತಹ ವಿಭಿನ್ನವಾದ ಅಸಂಖ್ಯ ಪಾತ್ರಗಳನ್ನು ನಿರ್ವಹಿಸಿ ಜನಮನವನ್ನು ಗೆದ್ದಿದ್ದಾರೆ. ಇವ್ರ ವಯಸ್ಸು ಎಷ್ಟಿರ್ಬೋದು ಅಂದರೆ ನನ್ನ ಪ್ರಕಾರ ಒಂದು 60 ಇರ್ಬೋದು ಅಂತ ಅನ್ನಿಸ್ಕೊಂಡಿದೆ. ಆದರೆ 73 ವರ್ಷ 73 ಅಂತ ಇಲ್ಲಿ 79 ವರ್ಷ ಅಂದರೆ ನನಗಿಂತ ಹಿರಿಯರು. ಅವ್ರಿಗೆ ಇನ್ನೂ ದೇವರು ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಡಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. 52 ವರ್ಷ ದುಡಿದಿದ್ದಾರೆ ಅವರ ಒಂದು ಮೇಳಗಳಲ್ಲಿ. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಗಾಣದ ಪಟ್ಟುವಿನ ಊರಿನವರು. ಇವ್ರಿಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ರಾಜ್ಯ ಪ್ರಶಸ್ತಿ ಬಂದಿದೆ. ನಿಮ್ಮ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರು ನಾನು ಮೊನ್ನೆ ತುಮಕೂರಿನಲ್ಲಿ ಸೇರಿದ್ದು. ಒಂದು ಯಕ್ಷಗಾನ ಬಯಲಾಟ ಮೂಡಲ್ ಪಾಯದ ಬಗ್ಗೆ ನಮ್ಮ ಜಯಪ್ರಕಾಶ್ ಗೌಡರು ನಿರ್ವಹಿಸಿದಾಗ ಮಿನಿಸ್ಟ್ರೇ ಬಂದ ಕಾರ್ಯಕ್ರಮ ಮಾಧುಸ್ವಾಮಿ ಅವರು ನಾನು ಅಧ್ಯಕ್ಷತೆ ವಹಿಸಿದ್ದೆ. ಆವಾಗ ಅವರು ನಮ್ಮ ಹೆಗಡೆ ಅವರು ಮಾತಾಡಿದ್ರು. ನಾವು ಈ ರೀತಿ ನಿಮ್ಮ ಒಂದು ಯಕ್ಷಗಾನ ಗಾನದ ಒಂದು ಆಟೋಟಗಳು ನಮ್ಮ ಜನಪದ ಲೋಕದಲ್ಲೂ ವೈಶಿಷ್ಟ್ಯ ಮೂಡಬೇಕು. ಇನ್ನೊಂದು ಪ್ರಮುಖವಾದ ವಿಚಾರ ನಿಮಗೆ ತಿಳಿಸ್ತಾ ಇದ್ದೇನೆ. ನಮ್ಮ ನಾಡೋಜ HL ನಾಗೇಗೌಡರು ಪ್ರತಿ ವರ್ಷ ಮಾಡ್ತಾ ಇದ್ದ ಲೋಕೋತ್ಸವ ಕಾರ್ಯಕ್ರಮ ಮತ್ತು ಈ ವರ್ಷ ನಾವು ಜನಪದ ಲೋಕ ಪ್ರಾರಂಭ ಆಗಿ 25 ವರ್ಷ ಆಯಿತು. ಬೆಳ್ಳಿ ಹಬ್ಬವನ್ನು ಆಚರಿಸ್ತೀವಿ. 14 ಈ ಫೆಬ್ರವರಿ ತಿಂಗಳೇ ಸಾಮಾನ್ಯವಾಗಿ ಲೋಕೋತ್ಸವ ಆಚರಿಸುವಂಥದ್ದು. 14, 15
ಜನಪದ ಲೋಕದಲ್ಲಿ ಬೆಳ್ಳಿ ಹಬ್ಬವನ್ನು ಆಚರಿಸಿ 16ನೇ ತಾರೀಕು ಇಡೀ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ಪೂರ್ಣ ಆವರಣದಲ್ಲಿ ನಾವು ಜನಪದ ಲೋಕವನ್ನು ವೈಶಿಷ್ಟ್ಯವನ್ನು ಸೃಷ್ಟಿ ಮಾಡಿ ಅಲ್ಲಿ ಒಂದು ಬೆಂಗಳೂರಿನ ಮಹಾಜನತೆಗೆ ಜನಪದ ಲೋಕವನ್ನು ವೈಶಿಷ್ಟ್ಯವನ್ನು ತೋರಿಸ್ಕೊಡ್ತಾ ಇದ್ವಿ. ಹೀಗಾಗಿ ಫೆಬ್ರವರಿನಲ್ಲಿ ಆ 3 ದಿವಸದ ಕಾರ್ಯಕ್ರಮ ಈ ಜನಪದ ಲೋಕದಲ್ಲಿ ಕರಕುಶಲ ಮೇಳ, ಆಹಾರ ಮೇಳ ಮುಂತಾದವೆಲ್ಲ ಇದೆ. ಅದರ ಜೊತೆಗೆ ನಾವು ಬಹುಶಃ ಈ ಒಂದು ಜನಪದ ಲೋಕದಲ್ಲಿ ಈಗಾಗಲೇ ಸಾಕಷ್ಟು ಪ್ರತಿಕೃತಿಗಳು ನಿಮ್ಮನ್ನು ಸ್ವಾಗತಿಸ್ತಿರ್ತವೆ. ನಮ್ಮ ಗ್ರಾಮೀಣ ಜೀವನ ನಮ್ಮ ಕಣ್ಮರೆ ಆಗ್ತದೆ. ನೀವು ನೋಡಿರ್ಬೋದು, ನಮ್ಮ ಸಿಟಿನಲ್ಲಿ ಹುಟ್ಟಿ ಬೆಳೆದ ಮಕ್ಕಳುಗಳು ಹಾಲು ಎಲ್ಲಿಂದ ಬರ್ತದಪ್ಪ ಅಂದರೆ ನಂದಿನಿ ಪ್ಯಾಕೆಟಲ್ಲಿ ಬರ್ತದೆ ಮನೆಗೆ ಅಂತ. ಆದರೆ ಹಾಲು ಹಸುವಿನಿಂದ ಕರೆಯುವಂಥದ್ದು ಒಂದು ಪ್ರತಿಕೃತಿನ ನಾವಿಲ್ಲಿ ಮುಂದಿನ ತಲೆಮಾರಿಗೆ ಅದು ಒಂದು ಜೀವಂತ ಉದಾಹರಣೆಯಾಗಿ ನಾವು ಅದೇ ಥರ ಗಾಣದ ಎತ್ತುಗಳಾಗಲಿ, ಗಾಣ ಇದು ಮಾಡುವಾಗ ರಾಗಿ ಬೀಸುವ ಕಲ್ಲಿನ ಕೋಣನ ಆಗಲಿ ನೀವು ನೋಡ್ಬೋದು. ಜನಪದ ಲೋಕ ಈಗ ವೈಶಿಷ್ಟ್ಯ ಮೊದಲೇನು ನಾವು ಹೇಳ್ತಿದ್ರು ಅಂದರೆ ಮ್ಯೂಸಿಯಂಗಳಿವೆ, ತೋಟ ಇದೆ, ನೋಡಿದ್ದೀವಲ್ಲ ಅಂತ ಅನ್ನೋ ಒಂದು ಭಾವನೆ ಇರ್ತಿದೆ. ಆದರೆ ಈಗ ಜನರು ವೈಶಿಷ್ಟ್ಯಪೂರ್ಣವಾಗಿದೆ ಜನಪದ ಲೋಕ, ನೋಡುವಂಥದ್ದು ಪದೇ ಪದೇ ಅಂತೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಶಾಲಾ ಮಕ್ಕಳಿಂದ ಹಿಡಿದು ಎಲ್ಲರೂ ಅತ್ಯುತ್ತಮವಾಗಿ ಬಂದು ನೋಡ್ತಾ ಇದ್ದಾರೆ ಪ್ರವಾಸಿಗರು. ದಿನೇ ದಿನೇ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ನಾನು ಈ ವಿಚಾರದಲ್ಲಿ ನಮ್ಮ ಆದಿತ್ಯ ನಂಜರಾಜರವ್ರಿಗೆ, ನಮ್ಮ ಶ್ರೀ ಎನ್ ರುದ್ರಪ್ಪ, ಡಾಕ್ಟರ್ ಕುರುವ ಬಸವರಾಜು ಮತ್ತು ನಮ್ಮ ಜಾನಪದ ಲೋಕದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಆಡಳಿತ ಮಂಡಲಕ್ಕೆ ನಾನು ಅಭಿನಂದನೆಯನ್ನು ಹೇಳಿ, ಡಾಕ್ಟರ್ ಕೆ ಶಿವರಾಮ ಜೋಗಿಯವರು ಈಗ ತೆಂಕುತಿಟ್ಟು ಯಕ್ಷಗಾನದ ಬಗ್ಗೆ ಕೆಲವು ಪ್ರದರ್ಶನವನ್ನು ಅಥವಾ ತಮ್ಮ ಮಾಹಿತಿಯನ್ನು ಕೊಡ್ತಾರೆ. ಅವರಿಗೆ ನಾವು ಪ್ರೀತಿ ಗೌರವದಿಂದ ನಮ್ಮ ಮಾತುಕತೆಯನ್ನು ನಡೆಸ್ಕೊಡೋಣ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಮಾತು ಮುಗಿಸ್ತೇನೆ. ಧನ್ಯವಾದ. ಅವರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೆ ಅವರ ಪ್ರಸಂಗ, ಅವರ ಅಭಿನಯಗಳನ್ನು ಹೆಚ್ಚು ನೋಡಿರೋಕ್ಕೆ ಸಾಧ್ಯವಾಗಿರೋಲ್ಲ. ಆ ಕಾರಣದ ಅಳುಕು ನಮ್ಮ ಜೊತೆಗಿದೆ. ಅವರನ್ನು ಹೇಗೆ ನಿಮಗೆ ಮುಗಿಸೋದು ಅನ್ನೋದು ನಮ್ಮ ಹೆಗಲಿಗೆ ಬಿದ್ದಿದೆ. ಅವರು ಬಹಳ ಚಿಕ್ಕ ವಯಸ್ಸು, 5-6ನೇ ಕ್ಲಾಸ್ ಇರುವಾಗಲೇ ಮೇಳ ಸೇರಿದವರು ಇವತ್ತಿಗೂ ಮೇಳದಲ್ಲಿದ್ದಾರೆ. ಅವರಿಗೆ 79 ವರ್ಷ. ಅವ್ರು ನಮ್ಗೆ ಕೊಟ್ಟ ಬೈರಿಟದ ಕಾಲ ಹಿಂದಿನದು ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಅವರ ಅನುಭವವನ್ನು ನಾವು ಹೇಗೆ ತಗೊಳ್ಳೋದು? ಒಂದು ಮೇಳ ಅಂದರೆ ಅಸಂಖ್ಯ ರಸಗಳನ್ನು ಮೇಳೈಸಿದ ಒಂದು ರೂಪ ಅದು. ಅದರೊಳಗೆ ಇಷ್ಟೊಂದು ವೈವಿಧ್ಯವಾದ ಪಾತ್ರಗಳನ್ನು ಅವರು ಅಭಿನಯಿಸ್ತಾ ಬಂದಿದ್ದಾರೆ. ಶ್ರೀ ಶಿವರಾಮ ಜೋಗಿ ಅವರೇ, ನೀವು ಆರಂಭಕ್ಕೆ ಪಾತ್ರ ಮಾಡ್ತಾ ಇದ್ದ ಘಟ್ಟಕ್ಕೂ ಮತ್ತು ಇವತ್ತಿನ ಘಟ್ಟಕ್ಕೂ ಯಕ್ಷಗಾನದಲ್ಲಿ ಏನು ಬದಲಾವಣೆಗಳನ್ನು ಕಂಡ್ರಿ? ಏಕೆಂದರೆ 60 ವರ್ಷದ ಕಾಲ ಅವರು ಯಕ್ಷಗಾನದ ಒಳಗೆ ಇದ್ದಾರೆ. ನಿಮ್ಗೆ ನೆನಪಿರಲಿ, ತೆಂಕು ಬಡಗು ಅಂತ 2 ಯಕ್ಷಗಾನದ, ಕರಾವಳಿ ಯಕ್ಷಗಾನದ 2 ರೂಪಗಳು. ಬಡಗುತಿಟ್ಟು 1 ರೂಪ, ಇವರು ತೆಂಕುತಿಟ್ಟಿನ ರೂಪ. ತೆಂಕುತಿಟ್ಟು ದಕ್ಷಿಣ ಕನ್ನಡ ಭಾಗದಲ್ಲಿರುವ ರೂಪ, ಆ ರೂಪಿನ ಮೇರು ಕಲಾವಿದರು. ಹಾಗಾಗಿ ನಿಮಗೆ ಏನು ಪುಟ್ರಾಮ ನೀವು ಕೇಳಿದ ಪ್ರಶ್ನೆ, ನೀವು ಒಂದು 17 ವರ್ಷಕ್ಕೆ ನೀವು ಯಕ್ಷಗಾನದ ಮೇಳಕ್ಕೆ ಸರಿ ಪ್ರವೇಶ ಆಗಿಬಿಡ್ತೀರಿ. ಹಾಂ, ಮೇಳದಿಂದ ಇವತ್ತಿಗೆ 60 ವರ್ಷಗಳ ದೊಡ್ಡ ಚಲನೆ. 60 ವರ್ಷ ಸರಳವಾದ್ದಲ್ಲ. ಮತ್ತು ಈ ಕಾಲಮಾನದಲ್ಲಿ ಭಾಳ ದೊಡ್ಡ ತಿರುವುಗಳು ಬರ್ತದೆ, ಕಾರಂತರು ಬಂದು ಹೋಗ್ತಾರೆ, ಬದಲಾವಣೆಗಳಾಗುತ್ತೆ. ಇಷ್ಟೆಲ್ಲ ಪ್ರಭಾವಗಳು ಬದಲಾಗ್ತಾ ಹೋದ ಕಾಲಘಟ್ಟದಲ್ಲಿ ನೀವು ಆರಂಭಕ್ಕೆ ಪಾತ್ರ ಮಾಡ್ತಾ ಇರೋ ಕಾಲಘಟ್ಟಕ್ಕೂ ಇವತ್ತಿಗೆ ವೇಷ ಕಟ್ಟುವ ಸಂದರ್ಭಕ್ಕೂ ಏನು ರೂಪಾಂತರಗಳು ಬದಲಾಗಿರ್ಬೋದು ಅಂತ ನಿಮ್ಮ ಒಂದು ಮನಪಟ್ಟದಲ್ಲಿ ಅದನ್ನು ಬಿಚ್ಚಿ ನೋಡಿದರೆ ಅನಿಸಿಕೆ? ಇಲ್ಲ, ಏನೇನು ಬದಲಾವಣೆ ಆಗಲಿಲ್ಲ. ಯಾಕಂದರೆ ಮೊದಲು ಸಂಕ್ಷಿಪ್ತವಾಗಿ ಮಾತಾಡಿಕೊಂಡಿದ್ದರು, ಈಗ ಹಾಗಲ್ಲ.
ವಿದ್ವಾಂಸರುಗಳು ಹೆಚ್ಚಾದ ಕಾರಣ ಅದನ್ನು ಬಹಳಷ್ಟು ವಿರಳವಾಗಿ ಬಹಳಷ್ಟು ಸರಳವಾಗಿ ಕೆಲವು ಜನರಿಗೆ ಮನದಟ್ಟ ಆಗುವ ಹಾಗೆ ಕೆಲವರಿಗೆ ಗೊತ್ತಿಲ್ಲದ ಆಗುವ ಹಾಗೆ ಹೀಗೆ ಮಾಡ್ತಾ ಇದ್ದಾರೆ. ವ್ಯತ್ಯಾಸ ಅಂದರೆ ಅಷ್ಟೇ, ವ್ಯತ್ಯಾಸ ಮತ್ತಿನ್ನೇನೂ ಆಗಲ್ಲ. ನಾನು 60 ವರ್ಷಗಳಿಂದ ಮೇಳದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೇನೆ. ನಾನು ಆ ದಿವಸಕ್ಕೂ ಈ ದಿವಸಕ್ಕೂ ನಮಗೆ ವ್ಯತ್ಯಾಸ ಅಂತ ಹೆಚ್ಚಿನ ಕಾಣಲಿಲ್ಲ. ಒಂದು ಪಾತ್ರದ ಚಲನೆ ಇದೆ, ಆ ಚಲನೆ ಆಂಗಿಕ ಚಲನೆಯಲ್ಲಾಗಿರೋ ಬದಲಾವಣೆಗಳು, ವೇಷದಲ್ಲಾಗಿರೋ ಬದಲಾವಣೆಗಳು, ಹಾಡಿನಲ್ಲಾಗಿರೋ ಬದಲಾವಣೆಗಳು, ಕುಣಿತದಲ್ಲಾಗಿರೋ ಬದಲಾವಣೆಗಳು ಇರಬಹುದಾ ಅಂತ ನಮ್ದೊಂದು ಹುಡುಕಾಟ. ಇರಬಹುದು ಎಂಬ ಹಾಗೆ ಸಂಪೂರ್ಣವಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಸ್ವಲ್ಪ ಸ್ವಲ್ಪ ಇರಬಹುದು, ಇದೆ. ಯಾಕಂದರೆ ಮೊದಲೆಲ್ಲ ನಾಟ್ಯ ಅಭ್ಯಾಸ ಮಾಡ್ತಿರಲಿಲ್ಲ, ಈಗ ಹಾಗಲ್ಲ. ಅದಕ್ಕೆಂತಲೇ ಅಭ್ಯಾಸ ಮಾಡಲಿಕ್ಕೆ ಈಗ ಪ್ರಕೃತ ಕೆಲವು ವರ್ಷಗಳಿಂದ ನಮ್ಮ ದಕ್ಷಿಣ ಕನ್ನಡದಲ್ಲಿ ಪ್ರತಿ ಶಾಲೆಯಲ್ಲಿಯೂ ಯಕ್ಷಗಾನದ ಕ್ಲಾಸುಗಳು ಇವೆ. ಅದರಿಂದ ಕ್ಲಾಸಿಗೆ ಹೋದಂತಹ ಮಕ್ಕಳು ಇದನ್ನು ನವೀನವಾಗಿ ವಿಂಗಡಿಸಿ ಅದನ್ನು ಏನೋ ಒಂದು ರೀತಿಯಾಗಿ ಮಾಡಿ ಅದನ್ನು ಮೊದಲಿಂದ ಸ್ವಲ್ಪ ಭಿನ್ನ ಅಂತ ಹೇಳ್ಬೋದು ಅಷ್ಟೇ ಹೊರತು ಹೆಚ್ಚಿನ ಬದಲಾವಣೆ ಆಗಲಿಲ್ಲ. ಈಗ ನೀವು ಆ ವಾದ್ಯಗಳಲ್ಲಿಯೂ ಏನು ಬದಲಾವಣೆಗಳಾಗಲಿಲ್ಲ. ಇಲ್ಲ. ಕಾರಂತರು ಬಂದು ಹೋದ ಮೇಲೆ ಕಾರಂತರು ಬಡಗಿಗೆ ಹೆಚ್ಚು ಗಮನ ಇದ್ದಾಗಿದ್ರು. ಆದ್ರೂ ಒಟ್ಟು ಯಕ್ಷಗಾನಕ್ಕೆ ಅವರ ಕೊಡುಗೆಯ ಸಂದರ್ಭಗಳ ಮಧ್ಯೆ ಕಾರಂತರು ಯಕ್ಷಗಾನವನ್ನು ಎಲ್ಲ ಪ್ರಚಾರ ಮಾಡಿದ್ದಾರೆ. ಅದಕ್ಕೆ ಮೂಕ ಭಾಷೆಯ ಹೊರತು ಭಾಷೆ ಇಲ್ಲ, ಅರ್ಥ ಇಲ್ಲ ಅದಕ್ಕೆ. ಈಗ ಹಾಗಲ್ಲ, ಅರ್ಥಕ್ಕೆ ಪ್ರಾಧಾನ್ಯತೆ ಕೊಡುವವರು ಕೆಲವು ಮಂದಿ ಇದ್ದಾರೆ, ಹಲವು ಮಂದಿ ಇದ್ದಾರೆ. ಆದ್ದರಿಂದಲಾಗಿ ನಾನೀಗ ನಮ್ಮ ಗುರುಗಳು ತೀರೋಗಿದ್ದಾರೆ, ಶಿರಡಿ ಗೋಪಾಲಕೃಷ್ಣ ಭಟ್ರು ಅಂತ. ಅವರಂತಹ ಒಬ್ಬ ವಾಗ್ಮಿ ಇನ್ನೂ ಹುಟ್ಟಲಿಲ್ಲ. ಕೆಲವು ಜನ ಇದ್ದಾರೆ, ಆದರೆ ಅವರ ಹಾಗಿಲ್ಲ. ಹಾಗೆಯೇ ಈಗ ಅವರ ಶಿಷ್ಯಂದರು ಕೂಡ ಕಾರಂತರ ನಾಟ್ಯ ಅಭಿನಯ ಅಷ್ಟೇ ಹೊರತು ಮಾತು ಇರಲಿಲ್ಲ. ಹಾಗೆಂತ ನಾನು ಅವರನ್ನು ಅವಗಾಹನೆ ಮಾಡೋದಲ್ಲ, ಒಳ್ಳೆಯದೇ. ಇದರಲ್ಲಿ ಅರ್ಥಗಾರಿಕೆ ಇದೆ. ಈಗ ನಡೆಯೋ ಕಾಲಘಟ್ಟದಲ್ಲಿ ಕೆಲವು ಸಾರಿ ಮಾತು ಮುಂದಾಗುತ್ತೆ, ಕೆಲವರು ಬಹಳ ಪ್ರಧಾನವಾದ ಪಾತ್ರಧಾರಿಗಳು ಬಂದ್ಬಿಟ್ರೆ, ಬಹಳ ಹೆಸರಾಂತ ಶ್ರೀವೇಷಧಾರಿ ಬಂದ್ಬಿಟ್ರೆ ಇಡೀ ಪ್ರಸಂಗದ ಬಹುಭಾಗವನ್ನು ಅವರೇ ಆವರಿಸ್ಕೊಡ್ತಾರೆ ಅನ್ನೋ ಸಂದರ್ಭಗಳಿದಾವೆ. ಮೇಳಗಳಲ್ಲಿಯೂ ಇಂತಹ ಇಕ್ಕಟ್ಟುಗಳು ಬರ್ತದೆ. ಯಾಕಂದರೆ ಶ್ರೀಮಂತ ಕಲಾವಿದರು ಅಂತ ಕೆಲವು ಬಂದಿದ್ದಾರೆ. ಆ ಕಲಾವಿದರಿಗೆ ಬೇಕಾದಾಗ ಅವಕಾಶ ಕೊಡದೇ ಇದ್ದರೆ ಅವರು ಮೇಳದಲ್ಲಿ ನಿಲ್ಲಕ್ಕೂ ಸಿದ್ಧರಿಲ್ಲ. ಆದ್ದರಿಂದಲಾಗಿ ಅವರಿಗೆ ಸ್ವಲ್ಪ ಸ್ವಲ್ಪ ಅವಕಾಶ ಕೊಡಬೇಕಾಗ್ತದೆ. ಅದು ಸ್ವಲ್ಪ ಸ್ವಲ್ಪವಾಗಿ ಮಿತಿ ಮೀರ್ತದೆ, ಏನು ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಈಗ ಈ ಯಕ್ಷಗಾನ ಒಳ ಹವ್ಯಾಸ, ಅಭಿರುಚಿ, ನಿಮ್ಮ ಆಸಕ್ತಿಯಿಂದ ಯಕ್ಷಗಾನದವ್ರಿಗೆ ಹೋಗ್ತೀರಿ, ಕಲಾವಿದರಾಗಿ ರೂಪಿತವಾಗಿ ಬರ್ತದೆ. ಸರಿ, ನಿಮಗೆ ಸಂಭಾವನೆ ಹಂತ ಆರಂಭ ಘಟ್ಟಕ್ಕೂ ಈ ಘಟ್ಟಕ್ಕೂ ಏನಾದ್ರು ಬದಲಾವಣೆಗಳ ಕಂಡಿದ್ದೀರಾ? ತುಂಬ ಬದಲಾವಣೆ ಇದೆ. ಆರಂಭದಲ್ಲಿ ಏನು ಪಡ್ಕೋಬಹುದಾಯ್ತು ಸಂದರ್ಭ? ಆರಂಭದಲ್ಲಿ ಅವರ ಖರ್ಚಿಗೆ ಸಾಕಾಗುತ್ತಿರಲಿಲ್ಲ. ಈಗ ಹಾಗಲ್ಲ, ಜೀವನ ನಿರ್ವಹಣೆಗೆ ಬೇಕಾದಷ್ಟು ಸಿಗ್ತದೆ. ಮತ್ತೆ ನಿಮ್ಮ ಪ್ರಸಂಗಗಳಲ್ಲಿ ಏನಾದ್ರು ಹೊಸ ರೂಪಗಳು ಬಂದಿದಾವ? ಪ್ರಸಂಗದಲ್ಲಿ ಕವಿಗಳು ಯಾವ ರೀತಿ ಪದ್ಯವನ್ನು ನಮಗೆ ರಚಿಸಿ ಕೊಡ್ತಾರೋ ಆ ಪದ್ಯದ ಚೌಕಟ್ಟಿನ ಒಳಗೆ ಇರಬೇಕು ಹೊರತು ಅದಕ್ಕಿಂತ ಹೊರಗೆ ಹೋಗಬಾರ್ದು. ಹೀಗೆ ಆದ್ದರಿಂದಲಾಗಿ ಹೆಚ್ಚು ಬದಲಾವಣೆ ಕಾಣುವುದಿಲ್ಲ. ಆ ಪ್ರದೇಶ ಹೆಚ್ಚು ತುಳುವಿನ ಭಾಗ. ತುಳುವಿನಲ್ಲಿ ಯಕ್ಷಗಾನ ಇರಲಿಲ್ಲ, ಹೌದಾನೆ? ಹೌದು, ಮೊದಲಿರಲಿಲ್ಲ. ಈಗ ಅದರ ರೂಪಗಳು ಬರ್ತಾ ಇರೋ ಕಾಲಘಟ್ಟದಲ್ಲಿ ಇದೆ. ಹೌದು. ಆದರೂ ತೆಂಕುತಿಟ್ಟಿಗೆ ತುಂಬ ಅಪೇಕ್ಷೆ ಇರುವ ಜನವರ್ಗ ಇದೆ. ಸರಿ. ಆ ಕಾಲಘಟ್ಟದಲ್ಲಿ ತುಳು ಮತ್ತು ಈ ಯಕ್ಷಗಾನದ ಸಂಬಂಧಗಳೇನಾದರೂ? ತುಳು ಯಕ್ಷಗಾನ ಅಂದರೆ ತುಳು ಭಾಷಾ ಅಭಿಮಾನ ಅಷ್ಟೇ ಹೊರತು ಮತ್ತಿನ್ನೇನು ಅಲ್ಲ. ಈಗ ಉದಾಹರಣೆಗೆ ನಾವು ಸುರತ್ಕಲ್ ಮೇಳದಲ್ಲಿ 40 ವರ್ಷ ಒಂದೇ ಮೇಳದಲ್ಲಿದ್ದೆ ನಾನು ಇರುವಾಗ ನಳದ ಮಯಂತಿ, ಸತ್ಯ ಹರಿಶ್ಚಂದ್ರ ಇದನ್ನೆಲ್ಲ ತುಳುವಿನಲ್ಲೇ ಮಾಡ್ತಿದ್ದೆವು. ತುಳುವಿನಲ್ಲಿ ಮಾಡುವಾಗ ಭಾಷೆ ಮಾತ್ರ ತುಳು ಹೊರತು ಕನ್ನಡದಲ್ಲಿ ಏನು ಮಾಡ್ತಿದ್ದೆವು ಅದನ್ನೇ ಮಾಡ್ತಿದ್ದೆವು. ಈಗ ಹಾಗಲ್ಲ, ಕೆಲವು ಮಂದಿ ಎಲ್ಲ ಹೊಸ ಹೊಸ ಪ್ರಸಂಗಗಳನ್ನು ತಯಾರು ಮಾಡ್ತಾರೆ. ಈಗಿನ ಜನಾಂಗಕ್ಕೆ ಬೇಕಾದ ಹಾಗೆ ಕೆಲವು ಹಾಸ್ಯ ಬಂದರೆ ಸಾಕು, ನೆಗಾಡ್ತಾರೆ, ಮುಗೀತು, ಅವರಿಗೆ ಬೇರೇನು ಬೇಡ, ಇಂಥದ್ದು ಇರ್ತದೆ ಕೆಲವು. ಹಾಗೆ ಅದಕ್ಕೆ ನಾವೇನು ಹೊಣೆಗಾರರಲ್ಲ. ಅದಕ್ಕೆ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಅವರವರು ಹಂಸಕ್ಷೀರ ನ್ಯಾಯದ ಹಾಗೆ. ರಾಮಾಯಣ, ಮಹಾಭಾರತ, ಭಾಗವತ ಹೊರತು ಪ್ರಸಂಗಗಳು ಬಳಕೆಗಿದ್ದಾವ? ಇದ್ದಾವಪ್ಪ, ಇದ್ದಾವೆ ಅಂದರೆ ನಮಗೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಬರೆದು ಕೊಡ್ತಾರೆ ಹೊಸ ಕವಿಗಳು. ಆ ಕವಿಗಳಿಗೆ ಬೇಕಾದ ಹಾಗೆ ನಾವು ಕೆಲವು ಮಂದಿ ನಾವು ನಮ್ಮ ಮೇಳದಲ್ಲಿ ಆಡೋದಿಲ್ಲ, ನಮ್ಮ ಮೇಳದಲ್ಲಿ ತುಳುವನ್ನೇ ಆಡೋದಿಲ್ಲ ನಾವು. ನಾನು ಆವಾಗ ಇವ್ರ ಹತ್ರ ಹೇಳಿದ್ದೆ ನಮ್ಮ ಮೇಳದ ಸಾಹುಕಾರರು ಯಾರು ಅಂತ. ಹಾಗೆ ಈ ಶಾಂಭಟ್ರು, ಹೌದೌದು, ಅವ್ರು ಹೇಳ್ತಾರೆ ನಮಗೆ ಕನ್ನಡ ಮಾತ್ರ, ತುಳುವಿಗೆ ಪ್ರಾಧಾನ್ಯತೆ ಇಲ್ಲ ಅಂತ. ನಾವು ಕನ್ನಡ ಪೌರಾಣಿಕ, ಬೇರೆ ಪ್ರಸಂಗ ಆಡುವುದಿಲ್ಲ. ಯಾವ ಶಾಂಭಟ್ರು?
ನಮ್ಮ IAS ಹೌದು ಹೌದು ಹೌದು, ಅವ್ರು ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ನಮ್ಮ ಸಾವುಕಾರರವರು. ನಿಮ್ಮ ಸಾವುಕಾರ ಅವರು? ಹೌದು, ಹನುಮಗಿರಿ ಮೇಳದ ಸಾವುಕಾರರವರು. ನಾನು ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಗಿದ್ದಾಗ ಹೌದು ಹೌದು, ಅವರು ಜಾಯಿಂಟ್ ಕಮಿಷನರ್ ಆಗಿದ್ರು ಟ್ರಾನ್ಸ್ಪೋರ್ಟಲ್ಲಿ. ನನ್ನ ಜೊತೆನಲ್ಲಿ ನನ್ನ ಸಹೋದ್ಯೋಗಿಯಾಗಿ ಕೆಲಸ ಮಾಡಿ ನನ್ನ ಪೀರಿಯಡಲ್ಲೇ ಅವ್ರಿಗೆ IAS ಸಿಕ್ತು. ಹೌದು ಹೌದು, ಅವರೇ ನಿಮ್ಮ ಸಾವುಕಾರ? ಹೌದು ಸರ್, ಹೌದು ಸರ್. ಸಾಹುಕಾರರು ಅಂದ್ರೆ ಏನು ಅರ್ಥ ಅಂತ? ಸಾವುಕಾರರು ಅಂದ್ರೆ ಧನಿಗಳು ಅಂತ, ಯಜಮಾನನು. ನಿಮ್ಮನ್ನ ಸಾಕಿ ಸಲುವಿ ಆರ್ಥಿಕವಾಗಿ ಅಥವಾ ಕಲಿಸ್ತವರು, ಹಾ? ನಿಮಗೆ ಇದನ್ನ ಕಲಿಸ್ಕೊಟ್ಟವರು ಕಲಿಸಿಕೊಟ್ಟವ್ರಲ್ಲ ಅದು. ಮೇಂಟೈನಿಂಗ್ ಮಾಡ್ತಾ ಇದ್ದಾರೆ. ಹೌದು, ಅದ ಮೇಳದ ಯಜಮಾನರು, ಮೇಳದ ಯಜಮಾನ. ಯಜಮಾನರಷ್ಟೆಯೂ ಅದರ ಎಲ್ಲಾ ಆದಾಯ ಸಬಾದಾಯಗಳು ಅವರ ಚೌಕಟ್ಟಿನಿಂದ. ಅಲ್ಲ, ಮೇಳದ ಯಜಮಾನರುಗಳು ಅವರ ಜಾಗದಲ್ಲಿ ಇದ್ದವರಿಗೆ ಎಲ್ರಿಗೂ ಮೇಳದ ಯಜಮಾನರುಗಳು ಅಂತ ಹೇಳ್ತೇವೆ ನಾವು. ಆದ್ರೆ ಇವರು ಹಾಗಲ್ಲ. ಇವರಿಗೆ ನೀವು ಹೇಳಿದ ಹಾಗೆ ಒಬ್ಬ ಕಲಾವಿದನ ಆಗು ಹೋಗುಗಳಿಗೆ ಸ್ಪಂದಿಸ್ತಾರೆ. ಅವರಿಗೆ ಅದರಿಂದ ಸಂಭಾವನೆ ಏನು ಇರಲ್ಲ. ಅವರಿಗೆ ವರ್ಷ ಪ್ರತಿ ನಷ್ಟೇ ಹೊರತು ಲಾಭ ದೇವರನ್ನಾಗ್ಲಿಕ್ಕಿಲ್ಲ. ಇಲ್ಲ, ಈ ಥರ ಅವರು ನಮ್ಮ ಶ್ಯಾಮ್ ಭಟ್ರು ಈಗಲೂ ನನ್ನ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಇಟ್ಕೊಂಡಿದ್ದಾರೆ. ಇಂಥ ಕಲೆ ಸಂಸ್ಕೃತಿಯನ್ನು ಅವ್ರು ಪ್ರೋತ್ಸಾಹಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ಇವನ್ ದೇವಸ್ಥಾನಗಳಲ್ಲೂ ಸಹ ಹೆಚ್ಚು ಇದನ್ನು ಮಾಡಿದ್ದಾರೆ, ಸಹಾಯ ಸಹಕಾರ ಮಾಡಿದ್ದಾರೆ. ಹೌದು, ಅವ್ರಿಗೆ ಹೇಳಿ ತಿಮ್ಮೇಗೌಡರು ನಮಸ್ಕಾರ ತಿಳಿಸಿದ್ರು. ಇಷ್ಟೆಲ್ಲ ವೇಷಗಳನ್ನ ನೀವು ಅಭಿನಯಿಸಿದಿರಿ. ರಾವಣ, ವೃಷಶೇಣ, ಕರ್ಣ, ಆ ಪಾತ್ರಗಳು ಕೂಡ ಆ ಪಾತ್ರಗಳ ಸ್ವಭಾವಗಳು ನಮಗೆ ಕಣ್ಣಿಗೆ ರಾಚುತ್ತೆ. ನಿಮಗೆ ಹೆಚ್ಚು ತಟ್ಟಿದ ಅಥವಾ ನಿಮ್ಮನ್ನು ಹೆಚ್ಚು ಕಾಡಿದ ರಸ ಯಾವುದು? ಆ ರಸದ ಪ್ರಸಂಗದ ಯಾವುದಾದ್ರೂ ಒಂದು ಸನ್ನಿವೇಶವನ್ನ, ಮಾತನ್ನ ಹೇಳ್ಬೋದಾದ್ರೆ ಅಂತ ಸಂಕ್ಷಿಪ್ತವಾಗಿ. ಇದು ಕನಸಿನ ದೃಶ್ಯ. ಕನಸಿನ ದೃಶ್ಯದಲ್ಲಿ ಕಂಸನ ಮರಣದ ಒಂದು ದಿನಕ್ಕೆ ಮೊದಲು ಅನುಭವಿಸುವಂತಹ ಭವಣೆ. ನನಗೆ ಏಕಪಾತ್ರ ಹಾಕಿದ್ರೆ ಮಾಡಿ ಅಭ್ಯಾಸ ಇಲ್ಲ, ಯಾಕಂದರೆ ಆ ಹಿಮ್ಮೇಳ ಬೇಕಾಗ್ತದೆ, ಆ ವೇಷಗಾರಿಕೆ ಬೇಕಾಗ್ತದೆ, ಆದರೆ ಮಾತ್ರ ಹಾಗೆ ಕಂಸನ ಪ್ರವೇಶ ಆಗ್ತದೆ. ಏನು ಯಾಕೆ ಎಂಬ ಹಾಗೆ ಅರ್ಥವಾಗುತ್ತಾ ಇಲ್ಲ. ತಲೆ ಹೊಡ್ಕೊಳ್ತಾ ಇದೆ, ಕೈಕಾಲು ನಡುಗುತ್ತಾ ಇದೆ, ಎದೆ ಬಡ್ಕೊಳ್ತಾ ಇದೆ. ಯಾಕೆ? ನಾಳೆ ಕೃಷ್ಣ ಬಲರಾಮರು ಇಲ್ಲಿಗೆ ಬರ್ತಾರೆ. ಈ ದಿನ ಒಂದು ರಾತ್ರಿ ಇದನ್ನು ಚೆನ್ನಾಗಿ ನಿದ್ರೆ ಮಾಡಿ ಆ ಮೇಲೆ ಆಲೋಚನೆ ಮಾಡೋಣ ಎಂಬ ಹಾಗೆ ಶಯನಾ ಮಂದಿರಕ್ಕೆ ಬಂದಿದ್ದೆ. ಏನು ಮಾಡೋದು? ಬೆಳಗಿನ 4ನೇ ಜಾವದಲ್ಲಿ ಬಿದ್ದಂತಹ ಕನಸನ್ನು ಕಂಡಾವಾಗ ಬಹಳಷ್ಟು ಆಶ್ಚರ್ಯವಾಗುತ್ತಾ ಇದೆ. ಏನು ಆಶ್ಚರ್ಯ? ಬೆಳಗಿನ 4ನೇ ಜಾವದಲ್ಲಿ ಆರೋಗ್ಯಪೂರ್ಣನಾಗಿದ್ದವನಿಗೆ ಯಾವ ಕನಸು ಕಾಣುತ್ತದೋ ಆ ಕನಸು ಅವನ ಜೀವನದಲ್ಲಿ ಸತ್ಯವಾಗಿ ಪರಿಣಮಿಸುತ್ತದೆ. ಆದರೆ ನನಗೆ ಬಿದ್ದಂತಹ ಕನಸು ಸರಿಯೇ ಇದು. ನೆತ್ತಿಗೆ ತೈಲವನ್ನು ಹಚ್ಚಿಕೊಂಡು, ಮೈಗೆ ಮಣ್ಣನ್ನು ಪೂಸಿಕೊಂಡು, ಕೆಂಪಗಿನ ವಸ್ತ್ರವನ್ನು ಉಟ್ಟುಕೊಂಡು, ಕೆಂಪು ಬಣ್ಣದ ದಾಸವಾಳದ ಹೂವಿನ ಹಾರವನ್ನು ಹಾಕಿಕೊಂಡು ನಾನು ಸಿದ್ಧನಾದವಾಗ ನನ್ನ ಕಣ್ಣೆದುರಿಗೆ ಹೆಸರ ಕತ್ತೆಯೊಂದು ಬಂತು. ಆ ಹೆಸರ ಕತ್ತೆಯಲ್ಲಿ ಕುಳಿತೆ ನನ್ನನ್ನು ಹೊತ್ತುಕೊಂಡು ಈ ಹೆಸರ ಕತ್ತೆ ದಕ್ಷಿಣ ದಿಕ್ಕಿಗೆ ಹೋಯಿತು. ದಕ್ಷಿಣ ದಿಕ್ಕಂದರೆ ಯಮನ ದಿಕ್ಕು. ಹಾಗಾದರೆ ನಾಳೆ ನನಗೆ ಮರಣ. ಹೌದು, ಸರಿ. ಹೀಗೆಲ್ಲ ಆಗಬೇಕಾದರೆ ಅದು ಮತ್ತೊಂದು ಕಾಣ್ತಾ ಇದೆ, ಉರಿಯುವ ದೀಪ. ನಾವು ಮಲಗುವಾಗ ಕತ್ತಲೆಯಲ್ಲಿ ಮಲಗಬಾರದು ಎಂಬ ಹಾಗೆ ಮಂದಪ್ರಕಾಶದ ಬೆಳಕನ್ನೊಂದನ್ನು ಇರಿಸಿ ಮಲಗಿದವ ನಾನು. ಆ ಬೆಳಕನ್ನು ನೋಡಿದವಾಗ 1, 2 ಆಗಿ, 2, 4 ಆಗಿ, 4, 10 ಆಗಿ ನನ್ನ ಅರಮನೆಯ ಆ ಕಡೆ ಈ ಕಡೆ ಸುತ್ತಮುತ್ತ ಎಲ್ಲ ದೀಪಗಳೇ ಕಾಣುತ್ತಾ ಇದ್ದಾವೆ. ದೀಪಗಳ ಕೆಳಗೆ ಶ್ರೀಕೃಷ್ಣ ಅವನ ಪ್ರತಿ ಹಂತಗಳಲ್ಲಿ ಏನೇನು ಮಾಡಿದ್ದಾನೆ ಎಂಬುದನ್ನೆಲ್ಲ ನಾನು ಕಾಣುತ್ತಾ ಇದ್ದೇನೆ. ಹಾಗಾದರೆ ಯಾಕೆ ಹೀಗೆ ಆಯಿತು? ಹೌದು, ನನ್ನ ಎದುರಿದ್ದಾರೆ ಯಾರೂ ಇಲ್ಲ. ನಾನು ಕಳುಹಲ್ಪಟ್ಟು ನನ್ನಿಂದ ಹತರಾದಂತಹ ಶಕಟ, ದೇನುಕ, ಪ್ರಳಂಬ ಇವರೆಲ್ಲ ಪ್ರೇತ ರೂಪಗಳಾಗಿ ಬಂದಿದ್ದಾರೆ. ನನ್ನ ಎದುರು ಬಂದು ನಿಂತು, ಮಹಾರಾಜ ನೀನಿಲ್ಲದಂತಹ ಆ ಲೋಕ ಬಿಕೋ ಅನ್ನುತ್ತಾ ಇದೆ, ಬಾ ಜೊತೆಯಲ್ಲಿ ಹೋಗೋಣ, ನನ್ನ ಜೊತೆಯಲ್ಲೇ ನೀನು ಬಾ. ಹೀಗೆ ಅವರು ಹೇಳುವಾಗ ನಾನು ಬರೋದಿಲ್ಲ ಅಂದೆ. ಇಲ್ಲ, ಬಿಡದೆ ನನ್ನನ್ನು ಅಮರ್ದಪ್ಪುತ್ತಾ ಇದ್ದಾರೆ. ಹೀಗಾದರೆ ಏನು ಮಾಡೋಣ ಎಂಬ ಹಾಗೆ ಅರ್ಥವಾಗುತ್ತಿಲ್ವಲ್ಲ. ಕನಸು, ಈ ಕನಸು ಹೋಗಲಿ, ನೋಡೋಣ. ರಾತ್ರಿ ಇನ್ನೂ ಉಳಿದಿದೆ, ಬೆಳಗಾದ ಮೇಲೆ ಆಲೋಚನೆ ಮಾಡೋಣ. ಬೆಳಗಾಯಿತಲ್ಲ, ಬೆಳಗಾಯಿತು ಎಂಬ ಹಾಗೆ ಸಂಕೇತವೋ ಎಂಬ ಹಾಗೆ ಅದೋ ಆ ಕಡೆಯಲ್ಲಿ ಬೇರಿ ಮೊಳಗಲ್ಪಟ್ಟಿತು. ಬೆಳಗಾಯಿತು, ಎದ್ದು ನೋಡಿದೆ, ಸ್ವಪ್ನ
ಎಚ್ಚರ, ಸುಷುಪ್ತಿ, ಈ ಮೂರು. ಸ್ವಪ್ನವೂ ಅಲ್ಲ, ಎಚ್ಚರವಲ್ಲ. ಸುಷುಪ್ತಿಯಲ್ಲಿ ಶ್ರೀಕೃಷ್ಣನನ್ನು ನಾನು ಕಂಡಿದ್ದೆ. ಈಗ ಎಚ್ಚರವಾಗಿದ್ದೇನೆ. ಎಚ್ಚರವಾಗಿ ನೋಡಿದವನು ಕೃಷ್ಣನ ಮೂರ್ತಿಯನ್ನೇ ಆ ಕಡೆ ಈ ಕಡೆ, ಹಿಂದೆ ಮುಂದೆ, ಮೇಲೆ ಕೆಳಗೆ ಕಾಣುತ್ತಾ ಇದ್ದೇನೆ. ಯಾಕೆ ಹೀಗೆ? ಹೌದು, ನೀನು ಹೀಗೆ ಮಾಡಿದ್ದೀಯಾ, ಆದ್ದರಿಂದಲಾಗಿ ನಿನ್ನನ್ನು ಕ್ಷಮಿಸ್ತೇನೆ, ಬಾ ಎಂಬ ಹಾಗೆ ನನ್ನನ್ನು ಹತ್ತಿರಕ್ಕೆ ಹೋಗುತ್ತಾನೆಯೇ? ಹೌದು. ಎಂತಹ ಪಾಪಿಯಾದರೂ ಕೂಡ ಅವನ ಕಾಲಡಿಯ ಧೂಳಾಗಿ ಬಾಳಬೇಕು ಎಂಬ ಹಾಗೆ ಬೇಡ್ತಾನಂತೆ. ನಾನು ಮಾತ್ರ ಅದನ್ನು ಬೇಡಲಿಕ್ಕಾಗಿ ಹೋಗಲಿಲ್ಲ, ಬೇಡುವುದೂ ಇಲ್ಲ. ಗಂಡಾಗಿ ಹುಟ್ಟಿ ಗಂಡಾಗಿ ಬೆಳೆದು ಗಂಡಾಗಿ ಸಾಯುವುದೇ ಮುಖ್ಯ. ಇಲ್ಲವೆಂದಾದರೆ ಎಂತಹ ಅಪರಾಧಗಳನ್ನು ಮಾಡಿದರೂ ಕ್ಷಮಿಸುವಂತಹ ಕೃಷ್ಣ ನನ್ನಿಂದ ಪ್ರಮಾದ ಆಗಿದೆ ಎಂಬ ಹಾಗೆ ಕ್ಷಮಿಸಲಿಕ್ಕೂ ಸಾಕು. ಇಲ್ಲ, ನಾಳೆಯ ದಿನ ಯುದ್ಧದಲ್ಲಿ ಕೃಷ್ಣನ ಕೈಯಲ್ಲಿ ಮಡಿದು ಆ ಕೃಷ್ಣನ ಪಾದ ಧೂಳಾಗಿ ಬಾಳ್ತೇನೆ. ನೋಡೋಣ. ಇದು ಒಂದು ಯಕ್ಷಗಾನ ಎಲ್ಲ ರಸಗಳು ಒಳಗೊಂಡಿದೆ, ಅದಕ್ಕೆ ಹೆಚ್ಚು ಅನುಮಾನ ಇಲ್ಲ. ಆದರೆ ಕೇಂದ್ರಿತವಾಗಿ ವೀರರಸಕ್ಕೆ ಪ್ರಧಾನವಾಗಿ ಅದು ಸಂಚರಿಸಿದೆ. ಅದಕ್ಕೆ ಹೊರತಾದ ಇನ್ಯಾವುದಾದ್ರೂ ಪಾತ್ರ ಬೇರೆ ಯಾವುದು ಇನ್ನೊಂದು ಸಂದರ್ಭ ಸಿಕ್ಕರೆ ಇನ್ನೊಂದು ಸಂದರ್ಭನ ಕೇಳ್ಬೋದಾ ಯಾವುದಾದ್ರೂ ಅಂತ? ಯಾವುದಾದ್ರು ಪಾತ್ರ ಆಗ್ಬೋದು. ಕಂದ ರೂಪವಾಗಿ ಹೇಳಿ ಅದನ್ನ, ನೀವು ಹೇಳ್ತಿರಲ್ಲ ಮಾತಿನ ರೂಪ. ನೀವು ಹೇಳಿರೋದೇ ಎಲ್ಲವೂ ಸರಿಯಾಗಿದೆ. ಮೇಳ ಇರ್ತದೆ, ಚೆಂಡೆ ಇರ್ತದೆ, ಭಾಗವತಿಕೆ ಇರ್ತದೆ, ನಿಮಗೆ ಕುಣಿತದ ಆಕ್ರೋಶ ಇರ್ತದೆ. ಯಾವುದೇ ಪರಿಸರ ಇಲ್ಲದೆ ನಮಗೆ ಹೀಗೆ ಮಾಡಲಿಕ್ಕೆ ಅಭ್ಯಾಸ ಇಲ್ಲದ ಕಾರಣ ಬಹಳ ಮುಜುಗರ ಆಗ್ತದೆ. ಹಾಗಾಗಿ ಹೇಳಿದ್ದಾನೆ. ಇದಾದರೆ ಮಾಡ್ಬೋದು ಹೊರತು ಮತ್ತೆ ಇದರಲ್ಲಿ ಈಗ ಹನುಮಂತ ಯುಗಗಳಲ್ಲಿ ದರ್ಶನವನ್ನು ಕೊಡುತ್ತೇನೆ ಎಂಬ ಹಾಗೆ ನಿರ್ಯಾಣ ಹೊಂದಿದಂತಹ ರಾಮನನ್ನು ನೋಡಬೇಕು ಎಂಬ ಹಾಗೆ ಇಲ್ಲಿಗೆ ಬಂದುದು ನಾನು. ಇಲ್ಲಿಗೆ ಬಂದವಾಗ ಇಲ್ಲಿ ಏನೂ ಕಾಣುತ್ತಾ ಇಲ್ವಲ್ಲ, ಆ ಕಡೆಯಲ್ಲಿ ಈ ಕಡೆಯಲ್ಲಿ ಏನೇನೋ ಕಾಣುತ್ತಾ ಇದೆ. ಹೀಗಾಗಬೇಕಾದ್ರೆ ಕಾರಣ ಏನು? ಇಲ್ಲಿದ್ದಂತಹ ದೂತರಲ್ಲಿ ಕೇಳಿದವಾಗ ಅವರು ಹೇಳ್ತಾರೆ, ಇದು ಮಧುರೆ, ಇಲ್ಲಿರುವವರು ಕೃಷ್ಣ ಹಾಗೂ ಬಲರಾಮ, ಇವರ ಜೊತೆಯಲ್ಲಿ ನಾವಿದ್ದೇವೆ ಎಂಬ ಹಾಗೆ. ಇವರು ಹಾಗಾದರೆ ಯಾರು? ಇದು ಯಾವುದು ಅರ್ಥವಾಗುತ್ತಾ ಇಲ್ಲ. ನನ್ನ ರಾಮನನ್ನು ಕಾಣಬೇಕೆಂಬ ಆಶೆಯಿಂದ ಇಲ್ಲಿಗೆ ಬಂದರೆ ಇಲ್ಲಿದ್ದಾನೆ ಕೃಷ್ಣ, ಇಲ್ಲಿದ್ದಾನೆ ರಾಮ. ಆ ರಾಮನಿಗೆ ನನ್ನ ರಾಮನ ಹಾಗಲ್ಲ, ಬಲ ಒಂದು ಬೇರೆ ಇದೆ, ಬಲರಾಮನಂತೆ. ನಮ್ಮ ಹಾಗೆ ಬಾಲ ಅಲ್ಲ, ಅವನಿಗೆ ಬಲ. ಯಾಕೆ ಅಂತ ಗೊತ್ತಿಲ್ಲ. ಹೋಗಲಿ, ಅದಲ್ಲ ನನಗೆ ಬೇಕಾದ್ದು ಶ್ರೀಕೃಷ್ಣನ ಅನುಗ್ರಹ ತಾನೇ. ನೋಡೋಣವಂತೆ ಶ್ರೀಕೃಷ್ಣ ಇದ್ದಾನೆ ಅಥವಾ ಅವನೇ ರಾಮ ಎಂಬ ಹಾಗೆ ನಮಗೆ ಗೊತ್ತಾಗಬೇಕಾದ್ರೆ ಇಲ್ಲಿದ್ದಂತಹ ವನಗಳನ್ನು ಧ್ವಂಸ ಮಾಡ್ತೇನೆ. ಆವಾಗ ಬರ್ತಾನಲ್ಲ ಶ್ರೀಕೃಷ್ಣ ಹನುಮಂತ. ಹೇಗೆ ವೇಷ ಯಕ್ಷಗಾನದಲ್ಲಿ ಅಭಿನಯಿಸುವ ಸ್ಫೂರ್ತಿ ಕೆಚ್ಚುದು ತಟ್ಟನೆ ತಟ್ಟೆ ಹೇಳೋದು ಎಂಥ ಪಳಗಿದವರಿಗೂ ಕೂಡ ಭಾಳ ಹಿಡ್ತಿ ಅಂತೀವಿ. ಹಿಡ್ತಿ ಕಟ್ಟುಮುಕ್ಕಟ್ಟು ಆಗುವಂಥ ಸಂದರ್ಭ ಇರ್ತದೆ. ಅವರ ಅನುಭವದ ಜೊತೆಗೆ ನಾವು ಮುಂದಕ್ಕೆ ಹೋಗೋಣ. ನಿಮ್ಮ ಭಾಳ ಮುಖ್ಯವಾದ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತ ಕೇಳಿ. ಅವರ ಅನುಭವದ ವಿವರ ಭಾಳ ದೊಡ್ಡದು. ಎಷ್ಟು ಕಾಲ ಈಗ ಒಂದು ಮೇಳ ಒಂದು ಪ್ರದರ್ಶನಕ್ಕೆ ಬುಕ್ ಆಗಬೇಕು? ಸುಮಾರು ತೆಂಕಿನಲ್ಲಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮೇಳ ಅಂತ ಒಂದಿದೆ. ಆ ಮೇಳ ಒಂದಲ್ಲ, 6 ಮೇಳ ಇದೆ. ಆ 6 ಮೇಳವು ಬಯಲಾಟಗಳನ್ನು ಮಾಡ್ತಾ ಇವೆ. ಅವರು ಹೇಳಿದ ಪ್ರಕಾರ 2,000 ಚಿಲ್ಲರೆ ಆಟ ಇನ್ನೂ ಬಾಕಿ ಉಳಿದಿದೆ ಅಂತ. ಒಂದು ವರ್ಷಕ್ಕೆ ಆಗೋದು 180 ಆಟ ಒಂದು ಮೇಳಕ್ಕೆ. 2,000 ಆಟಗಳ ಆಚೆಗೆ ನೀವು ಈಗ ಬುಕ್ ಮಾಡಬೇಕು ಅನ್ನೋದು ಮಧ್ಯದ ಸಂದರ್ಭ. ಶಿವರಾಮ್ ಅವರೇ, ಸ್ವಾಮಿ, ತಾವು ಈ ತೆಂಕುತಿಟ್ಟು ಇನ್ವಿಟೇಷನ್ ಕೊಡಿ. ಯಕ್ಷಗಾನದಲ್ಲಿ ಬಹಳ ವರ್ಷಗಳು ತಾವು ಮೇಳದಲ್ಲಿ ಭಾಗವಹಿಸಿ ಪಾತ್ರ ಮಾಡಿದಿರಿ, ವೈವಿಧ್ಯಮಯವಾದ ಪಾತ್ರನ. ಈ ನಿಮ್ಮ ಪಾತ್ರ ಮತ್ತು ನಿಮ್ಮ ತೆಂಕುತಿಟ್ಟಿನ ಬಗ್ಗೆ ನಿಮಗೆ ಸಮಾಧಾನ ಇದೆಯಾ? ಇದೆ ಸರ್, ಇದೆ. ನಿಮಗೆ ಯಾವ ರೀತಿ ಬೇಜಾರಿಲ್ಲ? ಇಲ್ಲ. ನಿಮ್ಮ ಜೀವನ ನಿರ್ವಹಣೆಗೆ ಇದು ಸಹಕಾರಿಯಾಗಿದೆಯಾ? ಇದುವರೆಗೆ ಸಾಕಾಗಿತ್ತು. ಇನ್ನೂ ಹಾಳಾದಿಯ ಮಗನೇ ಹಳತಾದಿ ಅಂತ ಇದೆಯಲ್ಲ, ಮತ್ತಿನ್ನೇನು.
ನಿಮಗೆ ಜಮೀನ್ ಇದೆಯಾ? ಏನಿಲ್ಲ ಸರ್, ಏನಿಲ್ಲ. ಇಲ್ಲ. ಬರೀ ಕಲೆಯನ್ನೇ ನೀವು ಆಧಾರವಾಗಿ. ಇದರಿಂದಾಗಿ ಜೀವನ ನಿರ್ವಹಣೆ, ಹೌದಾ? ಉದರಂಭರಣ. ಮಕ್ಕಳು ಏನ್ ಮಾಡ್ತಿದ್ದಾರೆ? ಒಂದು ಗಂಡು ಒಂದು ಹೆಣ್ಣು. ಹೆಣ್ಣು ಹೌಸ್ ವೈಫ್ ಆಗಿದ್ದಾಳೆ. ಗಂಡು ಇನ್ಸೂರೆನ್ಸಿನಲ್ಲಿ ಒಂದು ಉದ್ಯೋಗದಲ್ಲಿದ್ದಾನೆ. ಏನು ಅಂತ ನನಗೂ ಸರಿ ಗೊತ್ತಿಲ್ಲ. ಸ್ವಂತ ಮನೆ ಇದೆ? ಸ್ವಂತ ಮನೆ ಇದೆ. ಈ ಎಲ್ಲ ನಿರ್ವಹಣೆಯನ್ನು ನೀವು ಒಬ್ಬ ಕಲಾವಿದರಾಗಿ ಮಾಡಿದ್ದೀರಾ? ಕಲಾವಿದನಾಗಿ ಮಾಡಿದ್ದು, ಬೇರೆ ಏನು ಸಂಪಾದನೆ ಮಾಡಲಿಲ್ಲ, ಮಾಡ್ಲಿಕ್ಕೆ ಆಗಲೂ ಇಲ್ಲ. ಅಂದ್ರೆ ತೃಪ್ತಿ ಇದೆ? ತೃಪ್ತಿ ಇದೆ. ಅಲ್ಲ, ನೀವು ಮೇಳನ ಶುರು ಮಾಡಬೇಕಾದ್ರೆ ನಿಮಗೆ ಮೊದಲು ಪ್ರಾಕ್ಟೀಸ್ ಮಾಡ್ತಾರಲ್ಲ, ನಿಮ್ಮ ಮೇಳದಲ್ಲಿ ಎಷ್ಟು ಜನ ಇರ್ತಾರೆ? ನಮ್ಮಲ್ಲಿ ಕಲಾವಿದರೇ 10-30 ಬಂದಿದ್ದಾರೆ. 30. ಹೌದು. ಅಂದ್ರೆ ಒಂದೊಂದು ಪ್ರಸಂಗದಲ್ಲಿ ಎಷ್ಟೆಷ್ಟು ಜನ ಇರ್ತಾರೆ? ಒಂದೊಂದು ಪ್ರಸಂಗದಲ್ಲಿ ನಾವು ಹಾಗಲ್ಲ, ಒಂದು ಪುರಾಣ ಪ್ರಸಂಗವನ್ನು ಇಟ್ಟರೆ ನಮ್ಮ ಮೇಳದ ಕಲಾವಿದರು ಎಷ್ಟು ಮಂದಿ ಇದ್ದೇವೆ, ಯಾವ ಕಲಾವಿದರು ಯಾವ ಯಾವ ರೀತಿಯ ಪಾತ್ರವನ್ನು ಮಾಡ್ತಾರೆ ಅವರಿಗೆ ಹೊಂದಿಕೊಂಡು ನಾವು ಪ್ರಸಂಗವನ್ನು ಇಡ್ತೇವೆ. ಮತ್ತೆ ತೆಂಕಣ ಬಡಕಣ ಅಂದ್ರೆ ವ್ಯತ್ಯಾಸ ಏನದು? ತೆಂಕಿನ ಗಣಗದ ವ್ಯತ್ಯಾಸ ಮತ್ತೆ ಅಂತೇಳಿ ವೇಷಭೂಷಣದಲ್ಲಿ ವ್ಯತ್ಯಾಸ ಇದೆ, ಮತ್ತೆ ಹಾಡುಗಾರಿಕೆಯಲ್ಲಿ ವ್ಯತ್ಯಾಸ ಇದೆ, ನಾಟ್ಯದಲ್ಲಿ ವ್ಯತ್ಯಾಸ ಇದೆ, ಮತ್ತೆ ಪ್ರಸಂಗ ಎಲ್ಲ ಒಂದೇ, ಬೇರೆ ಅಲ್ಲ. ನಿವೃತ್ತಿ ಅಂತ ಏನಾರು ಇದೆಯಾ ನಿಮಗೆ? ನಿವೃತ್ತಿ ಅಂತ ಇಲ್ಲ, ಅಂತೂ 60 ವರ್ಷ 65 ವರ್ಷ ಕಳೆದ ಮೇಲೆ ಸರ್ಕಾರ ಮಾಶಾಸನ ಅಂತ ಕೊಡ್ತಾರೆ. ಹೌದೌದು. ಕೆಲವರಿಗೆ ನನಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಈಗ ಸರ್ಕಾರ ಬೇರೆಯವ್ರಿಗೆ ಕೊಡೋದಕ್ಕೂ ಕಲಾವಿದರಿಗೂ ಏನೋ ವ್ಯತ್ಯಾಸ ಇದೆಯಾ? ಇಲ್ಲಿ ಕಲಾವಿದರಿಗೆ ಅಂತ ಒಂದು ಮಾಶಾಸನ ಇದೆ, ಅದರಲ್ಲಿ ಅವ್ರಿಗೂ ಇದೆ. ಕಲಾವಿದರಿಗೆ ಅಂತಾನೆ ಇದೆ, ಅದು ಇಲ್ಲಿ ಸೋಪಾನಿಯವ್ರಿಗೂ ಅದೇ, ಯಕ್ಷಗಾನದವ್ರಿಗೂ ಅದೇ. ಹೌದು. ಈಗ 2000 ಬರ್ತಾ ಇದೆ? ಇಲ್ಲ, 1500. ಹೌದು. 2000 ಹೆಚ್ಚಿಸ್ಬೇಕು ಅಂತ ಮೊನ್ನೆ ಮಿನಿಸ್ಟರ್ ಮುಂದೆ ಪ್ರಸ್ತಾವನೆ ಆಗಿದೆ. ಎಲ್ಲಿಯಾದ್ರೂ ಈ ಜನವರಿಯಲ್ಲಿ ನನಗೆ ಬರಲಿಲ್ಲ, ಡಿಸೆಂಬರ್ನವರೆಗೆ ಅಷ್ಟೇ ಬಂದಲ್ಲ. ಮುಂದೆ ಮಾಡ್ತಾರೆ. ಸರಿ ಸರಿ ಸರಿ. ಇದ್ರಲ್ಲಿ ನಾವು ಒಂದ್ಸರಿ ಸಾಗರಕ್ಕೆ ಹೋಗಿದ್ದಾಗ ಸ್ಕೂಲ್ ಮಕ್ಕಳುಗಳೆಲ್ಲ ಒಂದೊಂದು ಪ್ರಸಂಗಗಳನ್ನ ಮಾಡಿ ಶಾಲೆಗಳೆಲ್ಲ ಹಾಡ್ತಾರೆ ಅಂತ ಕೇಳಿದ್ದೆ ನಾನು. ಸರಿ. ಹೆಣ್ಮಕ್ಳುಗಳು ಆ ತರದನ್ನ ಮಕ್ಕಳಿಗೆ ಏನಾದ್ರು ನೀವು ಬೇರೆ ಇದಕ್ಕೆ ಒಂದು ರಂಗನ ಮಂಟಪನ ಆ ತರ ಏರ್ಪಾಡಾಗಿದೆ? ನಾವೇನು ಮಾಡ್ಲಿಲ್ಲ, ಹಾಗೆಂತ ಅದಕ್ಕೆ ತಯಾರಾಗ್ತಾ ಉಂಟು ತುಂಬಾ. ಈಗ ಪ್ರತಿ ಶಾಲೆಯಲ್ಲಿಯೂ ಕೂಡ ಯಕ್ಷಗಾನ ತರಗತಿ ಆರಂಭ ಆಗಿದೆ. ಉಡುಪಿ ಅವ್ರು ಬೇರೆ ಕಡೆ ಎಲ್ಲ ಪ್ರದರ್ಶನ ಕೊಡ್ತಾರ ಮಕ್ಕಳು? ಕೊಡ್ತಾರೆ, ಈಗ ಮಕ್ಕಳೇ ಕೊಡ್ತಾರೆ. ಕೊಡುವಷ್ಟು ಅಲ್ಲಿಯ ಶಾಲೆಗಳು. ಎಷ್ಟು ವರ್ಷದ ಮಕ್ಕಳು ಅಂತ ಏನಿಲ್ಲ? ಇಲ್ಲ ಇಲ್ಲ, ಅದು 5 ವರ್ಷದಿಂದ ಹಿಡಿದದ್ದು ಮತ್ತೆ 10-15 ವರ್ಷದವರೆಗೂ ಇರ್ತಾರೆ. ಹಾಗಂತ ಹೆಂಗಸರದ್ದು ಪ್ರತ್ಯೇಕ ಇದೆ, ಮೇಳಗಳಿದೆ. ಈಗ ಕರಾವಳಿ ಭಾಗದಲ್ಲಿ ಈಗ 10-20 ವರ್ಷ ಹೋದ್ರೆ ಒಂದು ಮಕ್ಕಳ ಮೇಳ ಅಂತ ನೋಡಿದ್ವಿ ನಾವು ಇವ್ರದ್ದು. ಈಗ ಹಾಗಲ್ಲ, ಶಾಲೆಗಳು ಕೂಡ ಒಂದೊಂದು ಪ್ರಸಂಗಗಳನ್ನು ತಯಾರಿಸುವ ಪಕ್ವವಾದ ಯಕ್ಷಗಾನದ ಚಲನೆ ಕರಾವಳಿಯಲ್ಲಿ, ಉತ್ತರ ಕನ್ನಡ ಹೆಚ್ಚು ದಕ್ಷಿಣ ಕನ್ನಡದಲ್ಲಿ ಬಹಳ ಜನಜನಿತವಾಗಿದೆ. ಯಕ್ಷಗಾನದ ಮಟ್ಟಿಗೆ ಅತ್ಯಂತ ಸಮೃದ್ಧವಾದ ಕಾಲಘಟ್ಟಗಳಲ್ಲಿ ನೋಡ್ತಾ ಇದ್ದೀವಿ. ಹೊಸ ತಲೆಮಾರು ಎಳೆಯ ತಲೆಮಾರಿಗೆ ಹಬ್ತಾ ಇದೆ. ಮುಂದೆ ಬಹಳ ಪಕ್ವವಾದ ರೂಪವನ್ನು ಏರ್ಪಾಡು ಮಾಡಬೇಕು ಆಗಲಿ. ಶಿವರಾಮ್ ಜೋಗಿ ಅವರೇ, ಈಗ ಎಲ್ಲ ಶಾಲೆಗಳಲ್ಲೂ ಕೂಡ ಯಕ್ಷಗಾನವನ್ನು ಕಲಿಸ್ತಾರೆ ಅಂತ ಹೇಳಿದ್ರಲ್ಲ, ಸರಿ. ಅದು ಸರ್ಕಾರದಿಂದ ನಾನು ನಡೆಸ್ತಾ ಇದ್ದಾರೆ? ಹೌದಂತೆ, ಸರಿ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಸರ್ಕಾರದಿಂದ ನಡೆಸಿದ್ರೆ ಅದೇ ಅದು ಸರ್ವೋದ್ಧಾರವಾಗಿ ಇಡೀ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಗಳಲ್ಲಿ ಮತ್ತು ಕಾರವಾರ ಜಿಲ್ಲೆಗಳಲ್ಲಿ ಅದು ಸಂಪೂರ್ಣವಾಗಿ ಅದು ಜೀವಂತ ಕಲೆ ಆಗ್ತದೆ ಅಂತ ನನ್ನ ಭಾವನೆ. ಖಂಡಿತ ಹೌದು. ಈಗ ತಾವು ವೇಷಭೂಷಣಗಳಿಲ್ಲದೆ ಇಷ್ಟೆಲ್ಲ ಮಾತಾಡಿದ್ರಿ, ಹನುಮಂತನ ಬಗ್ಗೆ, ಕಂಸ. ನೀವು ವೇಷ ಹಾಕೊಂಡ್ರೆ ಯಾವ ರೀತಿ ಇರ್ತಾರೆ ಅಂತ ನೋಡ್ಬೇಕಲ್ಲ ನಾವು. ಎಲ್ಲಿ ನೋಡೋದು ವೇಷ? ನಾನು ಅದನ್ನೇ ಹೇಳೋಣ, ನಿಮ್ಮನ್ನ ವೇಷದಲ್ಲಿ ನೋಡ್ಬೇಕು ಒಂದ್ಸಾರಿ ಅಂತ. ನೋಡಿ ಡ್ರೆಸ್ ಕಟ್ಟಿ ಆಗ್ಬೇಕು, ಹಿಮ್ಮೇಳ ಇದ್ದೇ ಆಗ್ಬೇಕು ಹೊರತು ಇಲ್ವಾದ್ರೆ ಅದನ್ನು ಅಭಿನಯಿಸಲಿಕ್ಕೆ ಆಗುದಿಲ್ಲ. ಅಲ್ಲ ಅದೇನಾದ್ರು ನಮ್ಮ ಬೆಂಗಳೂರು ನಗರದಲ್ಲಿ ಏನಾದ್ರು ಮಾಡ್ತೀರಾ ನೀವು? ಬೆಂಗಳೂರಲ್ಲಿ ಸರ ಆಗ್ತಾ ಉಂಟು, ಯಾವಾಗಲೂ ಬೆಂಗಳೂರಲ್ಲಿ ಆಗ್ತಾ ಉಂಟು. ಈಗ ಇದೇ ಶಾಮಠರ ನೇತೃತ್ವದಲ್ಲಿ ನಾಡ್ದು ಮಾರ್ಚಿಯಲ್ಲಿ ನಮ್ಮ ಹನುಮಗಿರಿ ಮೇಳ ಅಂತ ನಮ್ಮ ಮೇಳದ ಹೆಸರು, ಅದು ಬಂದು 4-5 ಪ್ರದರ್ಶನ ಉಂಟು. ಎಲ್ಲಿ ಅದು ಎಲ್ಲಿಂತ ನನಗೆ ಸರಿ ಹೇಳಲಿಕ್ಕೆ ಬರುವುದಿಲ್ಲ ಸರ್. ಅದು ಇವರು ಮಾಡೋದು ಹೆಚ್ಚಾಗಿ ಈ ಹೈಕೋರ್ಟ್ ವಕೀಲರುಗಳಿದ್ದಾರಲ್ಲ ಅವರುಗಳು ಮಾಡೋದು. ಅಲ್ಲ ಬಹುಶಃ
ರವೀಂದ್ರ ಕಲಾಕ್ಷೇತ್ರದಲ್ಲ, ಜಾಸ್ತಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾತ್ರಿ 10 ಗಂಟೆ ನಂತರ ಬೆಳಗಿನವರೆಗೂ ಅದಿಲ್ಲ. ಆ ಆಟಗಳನ್ನು ನೋಡ್ತೀವಿ. ಅಂದ್ರೆ ಈಗ ಹೆಚ್ಚು ಪ್ರದರ್ಶನಕ್ಕೆ ಬಳಕೆ ಆಗ್ತಾ ಇರೋದು ಕಲಾಕ್ಷೇತ್ರ. ತಿಳ್ಕೊಂಡು ಹೇಳಿದ್ರೆ ಅದನ್ನ ತಿಳಿಸ್ತೀವಿ. ಸರಿ ಸರಿ, ಅದು ಕಾಲಮಿತಿ ಆಗಿರ್ತದೆ ಅದು. ಮಾರ್ಚ್ ಹೌದು, ಅಂದ್ರೆ ನೀವು ಬರೀ ಫೋನ್ನಲ್ಲಿ ಶಾಂಭಟ್ರ ಹತ್ರ ಮಾತಾಡಿದರೆ ಒಂದು ಪ್ರೋಗ್ರಾಮ್ ಇಲ್ಲಿ ಕರೆಸ್ತಾರೆ ಅವ್ರು ಬೇಕಾದ್ರೆ. ಸರಿ, ಅದು ಹೌದು ಹೇಳ್ತೀನಿ ಶಾಂಭಟ್ರು. ಹೌದು, ಹೇಳಿದ್ರೆ ಆಯ್ತು. ಅದನ್ನೇ ನಿಮಗೆ ಈ ಖಾಲಿ ವೇಷದಲ್ಲಿ ನೋಡೋಕ್ಕಿಂತ ವೇಷದಲ್ಲಿ ನೋಡಿದ್ರೆ ಅದೇ ನಾನು ಕೂಡ, ನನಗೆ ಅದು ಅಭ್ಯಾಸ ಇಲ್ಲ, ಇದೆ ಆರಂಭ. ನಾನು ಹೇಳಿಲ್ಲ ಹಾಗೆ, ಗೊತ್ತಿಲ್ಲ ನನಗೆ. ನಮಗೆ ಆ ಮೂಡು ಬರುವುದೂ ಇಲ್ಲ, ಆ ಸ್ವರವೂ ಬರುವುದಿಲ್ಲ. ನಮ್ಮ ತೆಂಕುತಿಟ್ಟು ಯಕ್ಷಗಾನ ಕಲಾವಿದರಾದಂಥ ಶಿವರಾಮ್ ಜೋಗಿ ಅವರನ್ನ ವೇಷದಲ್ಲಿ ವೇಷಭೂಷಣಗಳನ್ನು ನೋಡ್ಬೇಕು ಅಂತ ನಮ್ಗೆ ಆಸೆ. ಅದೇ ಅದು ಅವರ ಅಣ್ಣವರು ಹೇಳಿದ್ರೆ ಖಂಡಿತ ಮಾಡ್ತಾರೆ. ಧನ್ಯವಾದಗಳು ಸರ್. ಈಗ ಕಳಸ ಕಟ್ಟಸೆ ಅಂತ ನಮ್ಮ ಶಾಮಟ್ರು. ಶಿವರಾಮ್ ಜೋಗಿ ಅವರೇ, ಸ್ವಾಮಿ ನೀವೊಂದು ಮಾತು ಹೇಳಿದ್ರಿ, ಕಲೆಯಿಂದನೇ ನಾನು ಜೀವನ ನಿರ್ವಹಣೆ ಮಾಡ್ತಾ ಇದ್ದೀನಿ, ಸರಿ ಮಾಡಿದ್ದೀನಿ ಅಂತೂ ಕೂಡ ಹೇಳಿದ್ರಿ. ಹೌದು, ನಮ್ಮ ಕಡೆ ಕಲಾವಿದರುಗಳಿದಾರಲ್ಲ, ಹಾ ವೃತ್ತಿ ಕಲಾವಿದರುಗಳು, ಹೌದು. ಅವರ ಜೀವನ ನಿರ್ವಹಣೆ ನಮ್ಮಲ್ಲಿ ತುಂಬಾ ಕಷ್ಟ. ಹಾ ಇದು ಹೇಗೆ ನೀವು ಅಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೀರಿ? ನಿಮಗೆ ಸಂಭಾವನೆಗಳೇನು ಕೊಡ್ತಾರೆ? ನಮ್ಮ ಕಡೆ ಆದರೂ ಇಲ್ಲ. ನಮ್ಮ ಕಡೆ ಬೇಕಾದಷ್ಟು ಕಲಾವಿದರುಗಳಿದ್ದಾರೆ, ಹವ್ಯಾಸಿ ಕಲಾವಿದರುಗಳಿದ್ದಾರೆ, ವೃತ್ತಿ ಕಲಾವಿದರುಗಳಿದ್ದಾರೆ. ಅವ್ರ ಜೀವನ ಏನು ಭಾರಿ ಕಷ್ಟದಲ್ಲಿದೆ. ನೀವು ಹೇಗೆ ಅದನ್ನು ಅಳವಡಿಸ್ಕೊಂಡ್ರಿ? ನಾವಂದ್ರೆ ನಾನು ಹೇಳಿದಲ್ಲ ಶಾಂಭಟ್ರು ಅಂತ ಹೇಳಿ, ಅವರಿಗೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹೇಳದೆ ಅವನ ಮುಖ ನೋಡಿ ಅವ ಹೇಗೆ ಅಂತ ತಿಳಿತಾರೆ ಅವರು. ಅಂತ ಗುಣ ಅವರಿಗುಂಟು. ಆದ್ದರಿಂದಾಗಿ ಅವನಿಗೆ ಅವನ ಜೀವನ ನಿರ್ವಹಣೆಗೆ 1 ವರ್ಷಕ್ಕೆ ಎಷ್ಟು ಬೇಕಾಗ್ತದೆ ಎಂಬುದನ್ನು ಹಂತ ಹಂತವಾಗಿ ಅವರೇ ಕೊಡ್ತಾರೆ. ಪ್ರತಿಯೊಬ್ಬರಿಗೂ, ಕಲಾವಿದರಿಗೂ, ನೇಪಥ್ಯದಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರಿಗೂ ಕೊಡ್ತಾರೆ. ಮೂಲ ಯಾವುದು? ಹಣದ ಮೂಲ ಈ ಯಕ್ಷಗಾನ. ನಾವು ಬಯಲಾಟ ಆಡೋದು, ಟಿಕೆಟ್ ಆಟ ಆಡ್ತಾ ಇಲ್ಲ. ಅದಕ್ಕೆ ಇಷ್ಟು ಅಂತ ಒಂದು ಆಟ ಆಡಿಸ್ಬೇಕಾದ್ರೆ 75,000 ರೂಪಾಯಿ ಶನಿವಾರ ಆದಿತ್ಯವಾರ, ಉಳಿದ ದಿವಸಕ್ಕೆ 65,000 ರೂಪಾಯಿ. ಹೌದು, ಅದು ಕೂಡ ಕಾಲಮಿತಿ 6 ಗಂಟೆ 7 ಗಂಟೆಯಿಂದ 12 ಗಂಟೆವರೆಗೆ. ಹಾಗೆ ಅದರಲ್ಲಿ ಬಂದಂತಹ ಹಣ ಮತ್ತೆ ಬೇಕಾದ್ರೆ ಅದಕ್ಕೆ ಸ್ವಲ್ಪ ಕಿಶೆಯಲ್ಲಿ ಹಾಕಿ ಕೊಡ್ತಾರೆ ಅವರು. ಅದರಿಂದಾಗಿ ಅವರು ನನ್ನ ತಿಳುವಳಿಕೆ ಪ್ರಕಾರ 1 ಪೈಸೆಯನ್ನು ಅವರು ದೃಷ್ಟಿಯಲ್ಲಿ ನೀವು ಅದೃಷ್ಟವಂತರು. ನಮ್ಮ ಕಲಾವಿದರು ಅವರು ಮೇಳಗಳ ನಡೆಯೋದೇ ಆ ದಾರಿಯ ಚೆನ್ನಾಗಿದ್ದಾರೆ. ಆ ಕಡೆ ನಮ್ಮ ಕಡೆ ಆಗ್ತಾರ. ಹೌದು, ಅಲ್ಲಿ ಯಕ್ಷಗಾನ ಮಾತ್ರ ಇದೆ. ಅಲ್ಲಿಗೆ ಕಂಪನಾಟಕನೂ ಬರಲಿಲ್ಲ. ಕಂಪನಾಟಕನೂ ಬರೆಸ್ಕೊಳ್ದೆ ಅವ್ರು ಯಕ್ಷಗಾನ ಮಾತ್ರ ತಪ್ಪಿಕೊಂಡು ಹೋಗ್ತಾರೆ. ಹಾಗಾಗಿ ಯಕ್ಷಗಾನಕ್ಕೆ ಗಟ್ಟಿಯಾದ ಪ್ರೀತಿ ಉಳಿಸ್ಕೊಂಡಿದ್ದಾರೆ, ಉಳಿದಿದೆ ಅನ್ನೋದು ಕಾಣಸಿಗುತ್ತೆ. ಈಗ ಮುಂದಿನ ತಲೆಮಾರಲ್ಲಿ ನಿಮ್ಮ ಮಕ್ಕಳು ಏನಾದ್ರು ಈ ಪ್ರಸಂಗಗಳನ್ನು ಕಲ್ತರ? ನನ್ನ ಮಕ್ಕಳು ನನಗೆ ಹೋಗಿರೋದು ಕಾಲೇಜಲ್ಲಿರುವಾಗ ವೇಷ ಮಾಡ್ತಾ ಇದ್ದ. ಈಗಂತೂ ಈ ಉದ್ಯೋಗ, ಹೌದು, ಉದ್ಯೋಗ ನಿಮಿತ್ತ ಹೋದ ಮೇಲೆ ಅದು ಇದಕ್ಕೂ ಅದಕ್ಕೂ ಟ್ಯಾಲಿ ಬರುವುದಿಲ್ಲ ಅಂತ ಅದರ ಬಗ್ಗೆ ತಲೆಗೆಡಿಸಿಕೊಳ್ಳಿಕ್ಕೆ ಹೋಗಲಿಲ್ಲ. ನೀವು ಬೇರೆಯವರಿಗೆ ಕಲಿಸುವಂಥದ್ದು ಏನಾದರೂ ಒಂದು ಶಿಷ್ಯವರ್ಗ ತಯಾರು ಮಾಡಿದ್ದೀರಾ? ಇಲ್ಲ, ನಾನು ಏನು ಮಾಡಲಿಲ್ಲ. ಯಾಕೆ ಮಾಡಬಾರ್ದು? ಅದಕ್ಕೆ ಕಲಿಸುವಿಕೆಗೂ ಒಂದು ಗೊತ್ತು ಬೇಕಲ್ಲ ಸರ್. ಅದಕ್ಕೆ ಈಗ ನಾವು ಸ್ವತಃ ಹೋಗಿ ಏನಾದರೂ ಮಾಡೋದಕ್ಕೂ ಅಥವಾ ಇನ್ನೊಬ್ಬರಿಗೆ ಹೀಗೆ ಮಾಡುವಂತ ಹೇಳುವುದಕ್ಕೂ ತುಂಬ ವ್ಯತ್ಯಾಸ ಇದೆ. ನಮ್ಮಲ್ಲಿ ಈಗ ಶ್ರೇಣಿಯವರು ಬಹಳ ದೊಡ್ಡ ವಿದ್ವಾಂಸರು, ಅವರಿಗೆ ಹೇಳಲಿಕ್ಕೆ ಗೊತ್ತಿಲ್ಲ, ಕೇಳಲಿಕ್ಕೆ ಗೊತ್ತಿಲ್ಲ. ಅವರ ವೇಷವನ್ನು ನೋಡಿ ನಾವು ಅದನ್ನು ಹೆಕ್ಕಿಕೊಳ್ಬೇಕು. ಅದೇ ರೀತಿ ಒಬ್ಬರು ಆನಂದ ಮಾಸ್ಟರ್ ಅಂತಿದ್ರು, ತೀರುವಾಗಿದ್ದಾರೆ. ಅವರು ಹಾಗಲ್ಲ, ಪ್ರತಿಯೊಬ್ಬ ಹುಡುಗನಿಗೂ ಅವನಿಗೆ ಮನದಟ್ಟ ಆಗುವ ಹಾಗೆ ಹೇಳ್ತಿದ್ರು. ಹೇಳದೇ ಇದ್ರೆ ತಲೆಗೆ ತೂತ ತೆಗೆದು ತುಂಬಿಸ್ತಿದ್ರು, ಒಂದು ಮಾತಿನಲ್ಲಿ ಹೇಳುವುದಿದ್ರೆ ಅಷ್ಟು. ಅದಕ್ಕೆ ಅನ್ವರ್ಥನಾಮವಾಗಿ ಆನಂದ ಮಾಸ್ತರ್ ಅಂತ ಹೆಸರಿಟ್ಟಿದ್ದಾರೆ ಅವರಿಗೆ. ಹಾಗೆ ಅದಕ್ಕೊಂದು ಗೊತ್ತಿಬೇಕಲ್ಲ. ವೇಷಭೂಷಣಗಳೆಲ್ಲ ನಿಮಗೆ ಕಂಪನಿಯಲ್ಲೇ ಕೊಡ್ತಾರೆ. ನನಗೆ ಏನೂ ಅದರಲ್ಲಿ ಇದಲ್ಲ, ಎಲ್ಲ ಕಂಪನಿ ಕೊಡ್ತಾರೆ. ಮತ್ತೇನಾದರೂ ಪ್ರಶ್ನೆಗಳು ಮುಖ್ಯವಾಗಿದ್ದರೆ ಹೇಳಿ ಮೈಕ್. ಸರ್ ನಮಸ್ಕಾರ. ನಮಸ್ಕಾರ. ಖುಷಿ ಆಯಿತು ನಿಮ್ಮನ್ನು ನೋಡಿ. ನಾನು ನೀನಾಸಂ ರಂಗ ಶಿಕ್ಷಣ ಕೇಂದ್ರದಲ್ಲಿ ಅಭ್ಯಾಸ ಮಾಡ್ತಿರ್ಬೇಕಾದ್ರೆ ಸರಿ ಕಟೀಲು ಮೇಳವನ್ನು ನೋಡಿದೆ. ಇವತ್ತು ಅಲ್ಲಿ ಈ ಚಲನಚಿತ್ರ ಗೀತೆಗಳ ರಾಗಗಳನ್ನು ಟ್ಯೂನ್ಗಳನ್ನ ಯೂಸ್ ಮಾಡಿಕೊಂಡು ಹಾಡಾಡ್ತಾ ಇದ್ರು. ಆ ಬದಲಾವಣೆ ಬೇಕಾ ಯಕ್ಷಗಾನದಲ್ಲಿ? ಬದಲಾವಣೆ ಖಂಡಿತ ಬೇಡ ಅಲ್ಲ. ಚಲನಚಿತ್ರಕ್ಕೂ ಯಕ್ಷಗಾನಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದೇ, ಹೌದು. ಸೊ ಆ ನಂತರ ಇನ್ನೂ ಒಂದೇನಂದ್ರೆ, ನನಗೆ ಈ ವಾಚಿಕದಲ್ಲಿ ಅವರು ಓಯ್ ಓಯ್ ಅಂತ ಅದು ಯಾವ ಒಂದು ಸೂಚಕವಾಗಿ ಬಳಸ್ತಾರೆ? ಅದನ್ನು ಕೆಲವು ಮಂದಿ ಹೇಳ್ತಾರೆ ಪರಂಪರೆ ಅಂತ.
ಪರಂಪರೆ ಹೇಗಿತ್ತು ಅಂತ ಅವರು ನೋಡಿರುವುದಿಲ್ಲ ಅಂತ ಯಾರು ಹೇಳಿರ್ತಾರೆ, ಅದನ್ನು ಕೇಳಿ ಹಾಗೆ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಆಮೇಲೆ ಈ ಬಡಗು ತಿಟ್ಟುವಿನಲ್ಲಿ ಚೆಂಡೆಯನ್ನ ಕುಳಿತುಕೊಂಡು ನುಡಿಸ್ತಾರೆ, ತೆಂಕಿನಲ್ಲಿ ನಿಂತ್ಕೊಂಡು ನುಡಿಸ್ತಾರೆ. ಅದು ಕೂಡ ಬಡಗು ತಿಟ್ಟು ಬಲಬದಿಯಲ್ಲಿ, ತೆಂಕು ತಿಟ್ಟು ಎಡಬದಿಯಲ್ಲಿ. ಅದು ವ್ಯತ್ಯಾಸಗಳು ಏನಿದೆ ಆ ತರದ್ದು? ಅದೇ ನಾನು ಹೇಳಿದೆ, ಪರಂಪರೆ ಅಂದ್ರೆ ಮುಗಿಯಿತು. ಪರಂಪರೆ ಅಂದ್ರೆ ಏನು? ಅಜ್ಜಗಟ್ಟ ಗೋಳಿ ಮರ ಅಂತ ಸುತ್ತಿ ಬರುದು. ಮತ್ತೆ ನಾನು ಹೇಳಿದ್ರೆ ಹಾಗೆ ಅದೇ ಅದು ಸುತ್ತು ಬರೋದು, ಅಜ್ಜನಟ್ಟ ಗೋಳಿ ಮರ ಅದಕ್ಕೆ ಸುತ್ತು ಬರೋದು. ಯಾಕಂತ ಗೊತ್ತಿಲ್ಲ. ಅಂದ್ರೆ ತೆಂಕಿನಲ್ಲಿ ಮತ್ತು ಬಡಗು ತಿಟ್ಟಿನಲ್ಲಿ ಎರಡರಲ್ಲೂ ಬಾಲಗೋಪಾಲ ವೇಷಗಳು ಮೊದಲಿಗೆ ಬರುತ್ತೆ, ಪ್ರಾರಂಭದಲ್ಲೂ ಬರುತ್ತಾ? ಅಂದ್ರೆ ದೇವಸ್ಥಾನದ ಮುಖಾಂತರ ಹೊರಟಂತಹ ಮೇಳ ಆದರೆ ಬಾಲಗೋಪಾಲ ವೇಷ ಅರ್ಧದಲ್ಲಿ ಮಹಾಗಣಪತಿಯ ಮೂರ್ತಿ ರಂಗಸ್ಥಳಕ್ಕೆ ಹೋಗಬೇಕು ಅಂತ ಲೆಕ್ಕ. ಕೆಲವುದರಲ್ಲಿ ಮಾಡ್ತಾರೆ, ಕೆಲವುದರಲ್ಲಿ ಅದನ್ನು ಮಾಡೋದಿಲ್ಲ, ಚೌಕಿಯನ್ನೆಲ್ಲ ಸುಧಾರಿಸಿ ಬಿಡ್ತಾರೆ. ಅದು ಪೂಜೆಗೋಸ್ಕರ ಅಂತಲೇ ಲೆಕ್ಕ ಅದು. ಮತ್ತೆ ಕೆಲವು ಹುಡುಗರಿಗೆಲ್ಲ ಅಭ್ಯಾಸ ಆಗ್ಲಿಕ್ಕೆ ಅಂತ. ಮತ್ತೆ ಈ ಕಾಲಮಿತ್ಯ ಪ್ರಸಂಗದಲ್ಲಿ ಅದನ್ನೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಆಗ್ಲಿಕ್ಕಿಲ್ಲ. ಈ ಆಮೇಲೆ ಪ್ರಸ್ತುತ ಅಂದ್ರೆ ಇವತ್ತು ನಮಗೆ ಯಕ್ಷಗಾನ ಅಂದ್ರೆ ಅದು ರಾಮಾಯಣ ಮತ್ತು ಮಹಾಭಾರತದಂತ ಮಹಾಕಾವ್ಯಗಳನ್ನ ಇಟ್ಕೊಂಡು, ಅದ ಪುರಾಣದ ಕಥೆಗಳನ್ನ ಇಟ್ಕೊಂಡು ಪ್ರಸಂಗವನ್ನ ಮಾಡ್ತಾ ಬಂದಿದೆ. ಸೊ ಇವತ್ತಿನ ಪ್ರಸ್ತುತ ಸಂದರ್ಭಕ್ಕೆ ತಕ್ಕ ಹಾಗೆ ಜನಜಾಗೃತಿಯ ಆ ಥರದ್ದೇನಾದ್ರೂ ಮಾಡುವ ರೀತಿ ಅದೇನಾದ್ರೂ ಬದಲಾವಣೆ ಆಗ್ತಿದೆಯಾ ಅಥವಾ ಅದೇ ಕೆಲವು ಕಡೆಯಲ್ಲಿ ಮಾಡ್ಲಿಕ್ಕೂ ಸಾಕು, ಸರಿಯಲ್ಲ ಅದು. ನನ್ನಲ್ಲಿ ಕೆಡುವುದಿಲ್ಲ, ಸರಿಯಲ್ಲ. ಯಾಕಂದ್ರೆ ಯಕ್ಷಗಾನಕ್ಕೆ ಸೀಮಿತವಾದಂತಹ ಪುರಾಣ ಪ್ರಸಂಗಗಳು ಮಾತ್ರ ಸರಿ ಹೊರತು ಮತ್ತೆ ಸರಿ ಉಳಿದದ್ದನ್ನು ನಾವು ಯಕ್ಷಗಾನಕ್ಕೆ ಅಳವಡಿಸಿಕೊಳ್ಳಬಾರದು. ಏನಾದರೂ ಪ್ರಶ್ನೆಗಳಿದ್ರೆ ಬಗ್ಗೆ ಯಾಕೆ ಎತ್ಕೊಳ್ಬಾರ್ದು ಅಂತ ಇದು ಮಾಡಿದ್ದಾರೆ. ಪ್ರಸ್ತುತ ಸಮಸ್ಯೆಗಳು ಬೇಕಾದಷ್ಟು ಇದಾವೆ ಈಗ, ಸಾಮಾಜಿಕ ಸಮಸ್ಯೆಗಳು. ಯಾಕೆ ಅಳವಡಿಸ್ಕೋಬಾರ್ದು? ಯಾಕೆಂದ್ರೆ ಯಕ್ಷಗಾನದ ಬಗ್ಗೆ ಆಸಕ್ತಿ ಇದೆ ಜನರುಗಳಿಗೆಲ್ಲ. ಅದನ್ನ ತಗೊಂಡಾಗ ಅದು ಮನುಷ್ಯರ ಮೇಲೆ ಒಳ್ಳೆ ಪರಿಣಾಮ ಬೀರಬಹುದು. ಹೌದು, ನಾನು ನಿಮ್ಮಲ್ಲಿ ಮೊದಲು ಹೇಳಿದ ನನ್ನ ಅನಿಸಿಕೆ ಏನು ಹೇಳಿದ್ದು, ಹಾಗೆ ಮಾಡಬಾರದು ಅಂತ ನಾನು ಹೇಳಲಿಲ್ಲ. ಯಾಕಂದ್ರೆ ಅಳವಡಿಸ್ಕೊಂಡಿಲ್ಲ ಇದುವರೆಗೂ. ನಾನು ಅಳವಡಿಸಿಕೊಳ್ತಾರೆ ಮೇಳಗಳು ಮೇಡಮ್, ಮೇಳಗಳಿಗೂ ತನ್ನ ಚೌಕಟ್ಟಲ್ಲಿ ನಡೀತವೆ, ಅದರ ಹೊರಗೆ ಒಂದಿಷ್ಟು ಪ್ರಯೋಗಗಳು ನಡೀತವೆ. ಬಡಗು ಬೇರೆ ನಡೀತದೆ, ತೆಂಕು ಬೇರೆನೇ ಇದೆ. ಸಿನಿಮಾದ ಅನುಕರಣೆಯ ಯಕ್ಷಗಾನ ಪ್ರಸಂಗಗಳು ಆಡುವಂಥದ್ದು ಕೂಡ ಅಲ್ಲಿದೆ. ಸಿನಿಮಾ ಅವ್ರು ಹೇಳಿದಾಗ ಸಿನಿಮಾ ಹಾಡುಗಳನ್ನು ದುಡಿಸ್ಕೊಂಡಿರೋದು ಇದೆ. ಪಕ್ಕ ಅಪ್ಪಟ ಯಕ್ಷಗಾನವು ಕೂಡ ಅಲ್ಲಿ ಬಳಕೆಯಲ್ಲಿದೆ. ಇವೆಲ್ಲವೂ ಅಲ್ಲಿ ನಡೀತಾ ಹೋಗ್ತಾ ಇರೋ ದಾರಿಯಲ್ಲಿ ಒಟ್ಟು ಚಲನೆಯಲ್ಲಿ ಇರೋದು ಕಾಣಿಸಿಗುತ್ತೆ. ಸರ್ ಹೇಳಿ ಗುರು ಅವರೇ, ಅನಸೂಯಮ್ಮ ಅವ್ರು ಏನು ಹೇಳ್ತಾರೆ ಅಂದರೆ ಪೌರಾಣಿಕ ನಾಟಕಗಳಿದ್ದಾವೆ, ಅದೇ ರೀತಿ ಇವತ್ತಿನ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹಿರಣ್ಣಯ್ಯನವರು ಆಡಿದಂಥ ಭ್ರಷ್ಟಾಚಾರ, ಲಂಚಾವತಾರ ಇಂಥ ಪ್ರಸಂಗಗಳನ್ನು ಯಕ್ಷಗಾನದ ಪ್ರಸಂಗ ಅನ್ನಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲವೇ ಅಂತ ಒಂದು ಮಾತು ಅಲ್ಲ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಈಗ ಇಲ್ಲಿ ಅದು ಪ್ರಚಲಿತವಾಗಿ ಇಲ್ಲ. ನಮ್ಮ ತುಳುನಾಡಿನಲ್ಲಿ ತುಳು ಭಾಷೆಯಲ್ಲಿ ಕೆಲವು ಪ್ರಸಂಗ ಎಲ್ಲ ಮಾಡ್ತಾರೆ. ಆ ಪ್ರಸಂಗ ಮಾಡಿದ್ದು ಕಪೋಲ ಕಲ್ಪಿತ, ಯಾವುದೇ ಆಧಾರ ಎಲ್ಲ ಏನೂ ಇಲ್ಲ. ಅದನ್ನು ಕೊಂಡಂಗೆ ರಂಗಸ್ಥಳದಲ್ಲಿ ಆಡ್ತಾರೆ. ಅದನ್ನು ಹೌದು, ಒಳ್ಳೆಯದು, ಕೆಟ್ಟದ್ದು ವಿಮರ್ಶೆ ಮಾಡುವವರಿದ್ದಾರೆ. ಆಡಬಾರದು ಅಂತ ಏನಿಲ್ಲ, ಮಾಡ್ಬೋದು. ಏನು ಅನಾದಿ ಕಾಲದಿಂದನೂ ನೀವು ಎಷ್ಟು ಪ್ರಸಂಗಗಳನ್ನ ಮಾಡ್ಬೋದು ಅಂತ ಒಂದು ಚೌಕಟ್ಟು ಹಾಕೊಂಡಿದ್ದಾರೋ ಅದ್ರೊಳಗಡೆನೆ ಇದೆ ಎಲ್ಲ ಪ್ರದೇಶದಲ್ಲೂ. ಇಲ್ಲಿಯ ಮೂಡ್ಲಪಾಯ, ಉತ್ತರ ಕರ್ನಾಟಕದ ದೊಡ್ಡಾಟ, ಎಲ್ಲರಲ್ಲೂ ಪುರಾಣದ ಪ್ರಸಂಗಗಳು, ಆ ಪಾತ್ರ, ಅದರ ಸಂಗೀತ, ಅದರ ಹಾವಭಾವ, ವೇಷಭೂಷಣ ಅಷ್ಟು ಅದಕ್ಕೆ ಅಳವಟ್ಟಿದೆ. ಅದನ್ನು ಮೀರಿದ ಪ್ರಯೋಗಗಳು ಖಂಡಿತ ಇದ್ದಾವೆ. ಬಹಳ ಕುಟುಂಬ ಯೋಜನೆ ಈ ಥರದ ಕಡೆಗೆ ತುಂಬ ಒಳ್ಳೆಯ ಪ್ರದರ್ಶನಗಳನ್ನು ಕೂಡ ಮಾಡಿದ್ದಿದೆ. ಆದರೆ ಅವು ಪ್ರಯೋಗಾತ್ಮಕವಾಗಿದ್ದಾವೆ ಹೊರತು ಮೇಳವಾಗಿ ರನ್ ಆಗುವಷ್ಟಕ್ಕೆ ಅಲ್ಲ ಅನ್ನೋದು ಗಮನ. ನಾನು ಇತ್ತೀಚೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಪ್ರಸಂಗ ನೋಡಿದೆ. ಗೋವಿನ ಕಥೆ ನಮ್ಮಲ್ಲಿ ತುಂಬ ಪ್ರಸಿದ್ಧವಾದ ಕಥೆ. ಹೌದು, ಅದನ್ನ ಯಕ್ಷಗಾನದ ರೀತಿಯಲ್ಲಿ ಅದನ್ನ ಪ್ರದರ್ಶನ ಮಾಡಿದ್ರು. ಆದರೆ ಅದರ ಒರಿಜಿನಾಲಿಟಿ ಇರಲಿಲ್ಲ ಅಂತ ನನಗೆ ಅನಿಸ್ತು. ಅಲ್ಲ, ಒರಿಜಿನಾಲಿಟಿ ಇರಲಿಕ್ಕೆ ಅಂದರೆ ನೋಡಿ, ನಾನು ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ. ನೀವು ದಕ್ಷಿಣಾದಿ ಸಂಗೀತದಲ್ಲಿ ವಿದ್ವಾಂಸರು, ನೀವು ಯಕ್ಷಗಾನಕ್ಕೆ ದಕ್ಷಿಣಾದಿ ಸಂಗೀತ, ಉತ್ತರಾದಿ ಸಂಗೀತ ಪ್ರಭೇದ ಇಲ್ಲ ಹೇಳ್ಬೋದು. ಆದರೆ ಬರೇ ಅದನ್ನಲ್ಲದೆ ಅದು ಈಗ ಅವರೊಬ್ಬರು ಈ ಪ್ರಶ್ನೆಗೆ ಹೇಳಿದ ಹಾಗೆ ಸುಮ್ಮನೆ ಇದ್ದದರಲ್ಲೇ ಅಲಗನ್ನುಕೊಂಡು ಮಾಡಿಕೊಂಡು ಹೋದರೆ ಅದಕ್ಕೆ ಬೆಲೆ ಇಲ್ಲ. ಕೆಲವು ಜನ ಅದನ್ನೇ ಓಲೈಸಿಕೊಂಡು ಹೋಗ್ತಾರೆ, ಅದಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಪರಂಪರೆಯ ಭಾಗವತರು, ಅದಕ್ಕೆ ಭಾಗವತಿಗೆ ಅಂತ ಹೆಸರು, ಹಾಡುಗಾರಿಕೆಗೆ. ಈ ಪರಂಪರೆಯ ಭಾಗವತಿಗೆಗೂ ಈಗಿನ ಭಾಗವತಿಗೂ ತುಂಬ ವ್ಯತ್ಯಾಸ ಇದೆ. ಅದನ್ನು ಎರಡನ್ನೂ ಕೂಡ ಬೇಡ ಅಂತ ಹೇಳುವವರೇ ಇಲ್ಲ. ಅದಕ್ಕೆ ಉದಾಹರಣೆಯಾಗಿ ಹೇಳ್ತಾರೆ ನೋಡಿ, ಅಗರಿ ಭಾಗವತರು ಅಂತ ಒಬ್ಬರಿದ್ದು. ಅದು ಹೇಗೆಂದರೆ ಅವರಲ್ಲಿ ಆ ಹಾಡುಗಾರಿಕೆಗೆ ಸಾಹಿತ್ಯ ಪ್ರಧಾನ,
ಹೌದು, ದಕ್ಷಿಣ ಭಾರತದ ಕರ್ನಾಟಕ ಸಂಗೀತಕ್ಕೆ ಸಾಹಿತ್ಯ ಪ್ರಧಾನವೇ. ಹೌದು, ಸಾಹಿತ್ಯ ಪ್ರಧಾನ. ಹಾಗೆ ಆ ಸಾಹಿತ್ಯ ಪ್ರಧಾನವುಳ್ಳ ಆ ಸಂಗೀತವನ್ನು ಹೇಳಬೇಕೇ ಹೊರತು ಆ ಸಂಗೀತವನ್ನೇ ಬರೇ ಅಕಾರ ಮುಖಾರದಲ್ಲಿ ಹೋದರೆ ಆ ಸಾಹಿತ್ಯ ಏನೇನೂ ಗೊತ್ತಿಲ್ಲ ಅಂದರೆ ಬಹಳ ಕಷ್ಟ ಆಗ್ತದೆ. ಕಚೇರಿಗಳಲ್ಲಷ್ಟೇ ಸರಿ, ಕಚೇರಿಗೆ ಸೀಮಿತ, ಕಚೇರಿಗೆ ಸರಿ, ಯಕ್ಷಗಾನಕ್ಕಲ್ಲ. ಯಕ್ಷಗಾನಕ್ಕಲ್ಲ. ನಮ್ಮ ಪೌರಾಣಿಕ ನಾಟಕಗಳಲ್ಲಿ ಸಾಹಿತ್ಯ ಪ್ರಧಾನವಾಗಿ ಹೊರತು ಕಚೇರಿಯಲ್ಲಿ ಇದ್ದಂಗೆ ನಾನು 1 ಗಂಟೆ ಆಲಾಪನೆ ಮಾಡೋದ್ರೊಳಗೆ ಆಗುದಿಲ್ಲ. ಈಗ ಆ ಕಾರಣಕ್ಕೆ ಯಕ್ಷಗಾನ ನನಗೆ ಎಷ್ಟೆಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಸಂಗೀತವನ್ನು ಬಹಳ ಅಚ್ಚುಕಟ್ಟಾಗಿ ಈ ಪ್ರಸಂಗ ನೋಡುಗರಿಗೆ ಅನ್ನೋ ಎಚ್ಚರದಲ್ಲಿ ಕಂಪೋಸ್ ಮಾಡಿರೋದು ಕಾಣಿಸಿದೆ. ಯಾಕಂದ್ರೆ ನೋಡಿ, ಹಳೆ ಭಾಗವತರು, ನಾನು ಹಗರೆ ಭಾಗವತರ ವಿಷಯ ಹೇಳಿದೆ ಅಲ್ಲ, ಈ ವಸುದೇವ ಕೃಷ್ಣ ಹುಟ್ಟಿದ ಕೂಡಲೇ ಕೃಷ್ಣ ಪ್ರತ್ಯಕ್ಷನಾಗಿ ಆ ಕೃಷ್ಣನನ್ನು ಬುಟ್ಟಿಯಲ್ಲಿ ಹಾಕೊಂಡು ಹೊತ್ತುಕೊಂಡು ಹೋಗ್ತಾನೆ. ಹೊತ್ತುಕೊಂಡು ಹೋಗುವ ಸನ್ನಿವೇಶವನ್ನು ನಾವು ಪ್ರತ್ಯಕ್ಷವಾಗಿ ಕಾಣ್ತೇವೆ. ಕಾಣುವಾಗ ಅವರ ಪದ್ಯ ನೋಡಿ, ಸಣ್ಣ ತುಣುಕು ಹೇಳ್ತೇನೆ. ಕಾರೆಂಬ ಕತ್ತಲೆ ಕವಿಯಲು ದಶ ದಿಕ್ಕು ಭೋರೆಂದು ಮಳೆ ಹೊಯ್ಯುತ್ತಿರಲಾಗ, ಶ್ವೇತ ದ್ವಾರದೊಳಲಿ ವಿಂದಿಗೆ ಬೇಗ ಕಾಣುತ್ತಿರುವಾಗ, ಕಾವಲವರಾಗ ನಿದ್ರೆ ಭಾರಿಸಲೆಚ್ಚರಿಲ್ಲದ ಯೋಗ, ಸೂತ್ರಧಾರಿಯ ಮಹಿಮೆಗಿಂದಲಿ ಬೇಗ. ಅದು ಅವಧಿ. ಅದು ಈಗ ಅದನ್ನು ಹೇಳುವುದಿಲ್ಲ, ಹಾಗೆ ರಾಗವನ್ನೇ ಹೇಳ್ತಾರೆ. ಅದನ್ನು ಹೇಳಿದ ಕೂಡಲೇ ನಮಗೆ ಏನೋ ಆಗ್ತದೆ. ಅಷ್ಟೊತ್ತಿಗೆ ಅವ ಹೊತ್ತುಕೊಂಡು ಹೋಗ್ತಾನೆ. ಹೊತ್ತುಕೊಂಡು ಹೋಗಿ ಹೊತ್ತುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ. ಒಡೆಯ ಕೋಪಿಸ ಬರದೆನು ತಪ್ಪನ್ನಗರಾಯ ನಡು ಇರುಳಲಿ ಎದ್ದು ಬಂದನು, ತನ್ನ ಹೆಡೆಯ ಅಂಬರ ಕೆತ್ತಿನಿಂದನು, ಮಾಣಿಕ್ಯಾದಿ ತಾನು ಪ್ರಕಾಶಗಳನ್ನು ಮುಂದೆ ಹೋಗಲು ದಾರಿಯ ಕೊಟ್ಟನು, ಪಥವಿಡಿದನು ಮುಂದೆ ನಡೆದನು, ವರನಂದ ಸದನವನ್ನೇ ಕಂಡನು, ಕಾಣುತ್ತೊಂದು ನಿಮಿಷ ಭ್ರಮೆಗೊಂಡನು. ಆ ಪದ್ಯದಲ್ಲೇ ಅರ್ಥ ಹೇಳ್ಬೇಕಲ್ಲ, ಅರ್ಥ ಇರಬೇಕು. ಅದನ್ನು ಈಗ ಹೇಳಲಿಕ್ಕೆ ಆಗುದಿಲ್ಲ. ಈಗ ಹನುಮಂತರ ಪಾತ್ರ ಬಂದವಾಗ ಅಲ್ಲಿ ಈಗಿನ ಸಂಗೀತಗಾರರು ಅದನ್ನು ಕೂಡ ಹಾಗೆ ಅವರು ಇದನ್ನು ಬಿಡಬಾರದು. ಸರಿ, ಸಂಗೀತವನ್ನು ಬಿಡಬಾರದು. ಹಾಗಾಗಿ ಇಡೀ ಯಕ್ಷಗಾನದಲ್ಲಿ ಆ ಹಾಡುಗಳು, ರಚನೆಗಳು, ಉಳಿದ ಮಾತುಗಾರಿಕೆ ಅವರವರ ಸ್ವಂತ. ಹೇಳಿ ಸರ್ ನಮಸ್ತೆ. ನಾವು ಶಂಕರ್ ಅಂತೇಳಿ. ಈಗ ಯಕ್ಷಗಾನ ಮತ್ತು ಬಯಲಾಟ ಅಂತೇಳಿ ಎರಡನ್ನೂ ಒಂದಕ್ಕೆ ಸೇರಿಸಿ ಅಕಾಡೆಮಿ ಅವೆಲ್ಲ ಮಾಡಿದ್ರು ಮೊದಲಿಗೆ. ಅವೆರಡರಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಏನು? ಈಗ ವಸ್ತ್ರ ವಿನ್ಯಾಸ ಆಗಿರ್ಬೋದು, ಮಾತುಗಾರಿಕೆ ಆಗಿರ್ಬೋದು, ಕತೆ ತೆಗೆದುಕೊಳ್ತಕ್ಕಂಥದ್ದಾಗಿರ್ಬೋದು, ಸಂದರ್ಭಗಳು, ಯಕ್ಷಗಾನ ಬಯಲಾಟಕ್ಕೆ ಏನು ವ್ಯತ್ಯಾಸ ಇದೆ? ಯಕ್ಷಗಾನ ನನಗೆ ಆ ಬಗ್ಗೆ ಏನು ಮಾಹಿತಿ ಗೊತ್ತಿಲ್ಲ. ಮತ್ತೆ ಸುಮಾರು ವರ್ಷಗಳ ಕಾಲ ಅವರು ತೆಂಕುತಿಟ್ಟಿ ಯಕ್ಷಗಾನದವರು. ಇನ್ನೊಂದು ಬಯಲಾಟ ಹೇಗಿದೆ ಜಾಸ್ತಿ ನೋಡಿರ್ತಾರೆ ಅಂತ ಇರಲ್ಲ. ಹಾಗಾಗಿ ನಮ್ಮ ಯಾರ ಹತ್ರನು ಕ್ಲಾಸ್ನೋ ಬೇರೆ ಸಂದರ್ಭದಲ್ಲೇ ಕೇಳಿ ಹಾಗಿದ್ರೆ ಈ ಎಲ್ಲ ಯಕ್ಷಗಾನದಲ್ಲಿಯೂ ಬಾಲಗೋಪಾಲ ಅಂತ ಕೇಳಿದ್ರಲ್ಲ, ಈ ಕಡೆ ಯಕ್ಷಗಾನದಲ್ಲೂ ಬಾಲಗೋಪಾಲ ಇದೆ. ಇದರ ಮುಖ್ಯ ಸ್ವರೂಪ ಒಂದೇ. ಆಯಾ ಪ್ರದೇಶ ತುಂಬ ಚೆನ್ನಾಗಿ ಅದನ್ನು ದುಡಿಸ್ಕೊಂಡು ಆಕ್ಟಿವೇಟ್ ಮಾಡಿದೆ. ಪ್ರಾದೇಶಿಕ ಭಾಷೆ ಇದೆ, ಪ್ರಾದೇಶಿಕ ರಚನೆಗಳಿದ್ದಾವೆ, ಪ್ರಾದೇಶಿಕ ಕುಣಿತ ವೈಶಿಷ್ಟ್ಯ ಇದೆ, ಪ್ರಾದೇಶಿಕ ವೇಷಭೂಷಣಗಳಿಂದ ಅದು ಬೇರೆ ಬೇರೆಯಾಗಿ ಕಾಣುತ್ತೆ, ಬೇರೆ ಬೇರೆಯಾಗಿ ಅನುಭವ ಕೊಡುತ್ತೆ. ಅನುಮಾನ ಇಲ್ಲ, ಅನುಭವ ಕೊಡುತ್ತೆ ಅಂತ ಹೇಳಿ. ಮತ್ತೆ ಅಂದ್ರೆ ಬಯಲಾಟ ಯಕ್ಷಗಾನ ಎರಡು ಒಂದೇ ಹಂಗನ್ನಲ್ಲ. ಎಲ್ಲವೂ ನಾಲ್ಕು ಬೇರೆ ಬೇರೆ, ನಾಲ್ಕು ಒಂದೇ ಎಲ್ಲಪ್ಪ ಅಂದ್ರೆ ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಯಾಕಂದ್ರೆ ಕೇಳಿ ಒಂದು ನಿಮಿಷ. ಯಕ್ಷಗಾನ ಬಯಲಾಟ ಅಕಾಡೆಮಿ ಅಂತೇಳಿ ಈ ಪ್ರಾಂತ್ಯದಲ್ಲಿ ಆಗಿದ್ದು, ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಬರೀ ಬಯಲಾಟ ಮಾತ್ರ. ಆದ್ರೆ ಅಲ್ಲಿಗೆ ಯಾವುದೇ ರೀತಿಯ ಪೋಷಣೆ ಇಲ್ದಂತಾಯ್ತು ಈ ಅಕಾಡೆಮಿಯಿಂದ. ಹಂಗಾಗಿ ಈಗ ಯಕ್ಷಗಾನ ಬಯಲಾಟ ಅಂತ ಸೇರಿಸ್ಕೊಂಡು ಈ ಕಡೆ ಅಕಾಡೆಮಿಯನ್ನು ಮಾಡಿಕೊಂಡ್ರು. ಆದ್ರೆ ಉತ್ತರ ಕರ್ನಾಟಕವನ್ನ ನಿಮಗೆ ಯಕ್ಷಗಾನ ಬಯಲಾಟ ಅಕಾಡೆಮಿ ಅಂತ ಈಗ ಇದೆ, ಈಗಾಗಿದೆ ಸುಮಾರು ವರ್ಷಗಳ ಕಾಲ. ಅಂದ್ರೆ ಇಷ್ಟು ದಿನ ಹಿಂದಿಂದ ಬಿಟ್ಬಿಡಿ, ಮುಂದೆ ದಾರಿ ಇದೆ, ಮುಂದಕ್ಕೆ ನೋಡೋಣ. ಮತ್ತೆ ಬೇರೆ ಹೇಳಿ. ಈಗ ನೀವು ಹೇಳ್ದಾಗೆ, ಯಾರು ಶಂಕರ್, ನೀವು ಹೇಳ್ದಾಗೆ ಈ ತೆಂಕುತಿಟ್ಟು, ಬಡಗುತಿಟ್ಟು, ಮೂಡುಪಾಯ ಯಕ್ಷಗಾನ, ಬಯಲಾಟ ಇವು ವಿಭಿನ್ನವಾಗಿಯೇ ಇದೆ. ಆಯಾ ಪ್ರಾದೇಶಿಕ ಇದಕ್ಕೆ ಅನುಗುಣವಾಗಿ, ನಿರೀಕ್ಷೆಗಳ ಅನುಗುಣವಾಗಿ ಅವು ಬೇರೆ ಬೇರೆಯಾಗೇ ಇವೆ. ಈಗ ಬಯಲಾಟ ಅಕಾಡೆಮಿ ಮಾಡಿದ್ದಾರೆ. ನಮ್ಮ ಸೊಲ್ಬಕ್ಕನವರೇ ಅದರ ಅಧ್ಯಕ್ಷರು, ಈಗಿನ ಅಧ್ಯಕ್ಷರು. ಅದು ಇದು ಬಾಗಲಕೋಟೆನಲ್ಲಿ ಅದು ಕೇಂದ್ರೀಕೃತವಾಗಿದೆ. ಇಲ್ಲಿ ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಇವು ಬೇರೆ ಬೇರೆನೇ ಇವೆ.
ಇವುದು ತೆಂಕುತಿಟ್ಟು, ದಕ್ಷಿಣ ಕನ್ನಡ ಮತ್ತು ಈ ಕಡೆ ಭಾಗದ ಇದು. ಬಡಕ್ತಿಟ್ಟು ಮೇಲ್ಭಾಗದ್ದು, ಉಡುಪಿಯಿಂದ ಮೇಲ್ಭಾಗದ, ಘಟ್ಟದ ಮೇಲೆ ಘಟ್ಟದ ಕೆಳಗೆ. ಇಲ್ಲ ಘಟ್ಟಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಕರಾವಳಿನಲ್ಲೇನೆ ಎರಡು. ತೆಂಕುತಿಟ್ಟು ಕೆಳಗಡೆಗೆ ದಕ್ಷಿಣ ಕನ್ನಡ, ಮಂಗಳೂರು ಆ ಸೈಡು. ಉಡುಪಿ ಮೇಲ್ಗಡೆಗೆ ಅದು ಬಡಗತಿಟ್ಟು. ಈಗ ಬಯಲಾಟನೇ ಆ ಕಲೆಗಳೇ ಬೇರೆ ಇದೆ. ಯಾಕೆಂದ್ರೆ ಅದರಲ್ಲಿ ದೊಡ್ಡಾಟ, ಸಣ್ಣಾಟ, ಶ್ರೀಕೃಷ್ಣ ಪಾರಿಜಾತ ಇವೆಲ್ಲ ಬಯಲಾಟದ ವಿವಿಧ ಪ್ರಕಾರಗಳು. ಅವನ್ನ ಪ್ರೋತ್ಸಾಹಿಸೋದಕ್ಕೆ ಬಯಲಾಟ ಕಡಿಮೆ ಮಾಡಿದ್ದಾರೆ. ಈ ತೆಂಕುತಿಟ್ಟು, ಬಡಗತಿಟ್ಟುಗೆ ಅವೇ ಚೆನ್ನಾಗಿ ಬೆಳೆದಿವೆ. ಈಗ ಅವ್ರು ಹೇಳ್ದಾಗೆ, ನಮ್ಮ ಇವರು ಹೇಳ್ದಾಗೆ, ಜೀವನ ನಿರ್ವಹಣೆಗೆ ಕಲಾವಿದರಿಗೆ ತೊಂದರೆ ಇಲ್ಲ ಈ ಎರಡು ಪ್ರಕಾರಗಳಲ್ಲಿ. ಆದರೆ ನಮ್ಮ ಮೂಡಲ್ಪಾಯ ಯಕ್ಷಗಾನ ದಕ್ಷಿಣ ಕರ್ನಾಟಕದ 14 ಜಿಲ್ಲೆಗಳಲ್ಲಿದೆ. ಚಿತ್ರದುರ್ಗ, ತುಮಕೂರು, ಮೈಸೂರು, ಮಂಡ್ಯದ ನಾಗಮಂಗಲ ತಾಲೂಕು, ಈ ರೀತಿ ರಾಮನಗರನೂ ಸೇರಿದಂತೆ ಇದರಲ್ಲಿ ಬಹಳಷ್ಟು ಜನ ಭಾಗವತರಿದ್ದಾರೆ. ಆ ಇತ್ತೀಚೆಗೆ ಏನಾಗಿದೆ ಅಂದರೆ, ಇದಕ್ಕೆ ಈ ಮೂಡಲ್ಪಾಯ ಯಕ್ಷಗಾನ ತೆಂಕುತಿಟ್ಟಿಗೂ ಸೇರಿಲ್ಲ, ಬಡಕ್ತಿಟ್ಟಿಗೂ ಸೇರಿಲ್ಲ, ಬಯಲಾಟಕ್ಕೂ ಸೇರಿಲ್ಲ. ಹಾಗಾಗಿ ನಮ್ಮ ಜಯಪ್ರಕಾಶ್ ಗೌಡ್ರ ಒಂದು ಇನಿಷಿಯೇಟಿವ್ ಮೇಲೆ ಈಗ ಈ ಯಕ್ಷಗಾನ, ಮೂಡಲ್ಪಾಯ ಯಕ್ಷಗಾನ ಬಯಲಾಟದ ಬಗ್ಗೆ ಒಂದು ಅಕಾಡೆಮಿ ಮಾಡಬೇಕು ಅಂತೇಳಿ ನಾವು ಕರ್ನಾಟಕ ಜಾನಪದ ಪರಿಷತ್, ಯಾಕೆಂದರೆ ಇದು ನಶಿಸಿ ಹೋಗಬಾರ್ದು. 14 ಜಿಲ್ಲೆಗಳಲ್ಲಿರುವಂಥ ಈ ಒಂದು ಮೂಡಲ್ಪಾಯ ಯಕ್ಷಗಾನ ಮುಂದಿನ ತಲೆಮಾರಿಗೆ ಅದು ಇರಬೇಕು. ಭಾಳಷ್ಟು ಜನ ನೀವು ನಂಬಬಹುದು, 140 ಭಾಗವತರಿದ್ದಾರೆ. ಅವ್ರು ಹೇಳಿದ್ರಲ್ಲ ಭಾಗವತರು ಅಂತ. ಈ ಮೂಡಲ್ಪಾಯ ಯಕ್ಷಗಾನಕ್ಕೆ 140 ಭಾಗವತರಿದ್ದಾರೆ. ಆ 140 ಭಾಗವತರು, ಅದರಲ್ಲಿ ಕೆಲವರು ತೀರ್ಕೊಂಡಿದ್ದಾರೆ, ಕೆಲವರು ಇದ್ದಾರೆ. ಆ ಭಾಗವತರು ಅನೇಕ ಜನಗಳಿಗೆ ಮಾರ್ಗದರ್ಶನ ಮಾಡಿ ತರಬೇತಿ ಕೊಡಬಲ್ಲರು, ಇದನ್ನು ಉಳಿಸಿ ಬೆಳೆಸಬಲ್ಲರು. ಹಾಗಾಗಿ ಇದಕ್ಕೆ ಒಂದು ಅಕಾಡೆಮಿ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮಂತ್ರಿಗಳಿಗೆ ಮತ್ತು ಇವ್ರಿಗೆಲ್ಲ, ನಿರ್ದೇಶಕರಿಗೆ, ಸೆಕ್ರೆಟರಿ ಅವ್ರಿಗೆಲ್ಲ ಮನವಿ ಕೊಟ್ಟಿದ್ದೀವಿ. ಬಹುಶಃ ಅದು ಮುಂದಿನ ದಿನಗಳಲ್ಲಿ ಆಗ್ಬೋದು. ಕರ್ನಾಟಕ ಜಾನಪದ ಪರಿಷತ್ತು ಈ ಬಗ್ಗೆ ಭಾಳ ಗಂಭೀರವಾಗಿ ತೆಗೆದುಕೊಂಡು ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ಮತ್ತೇನಾದರೂ ಮುಖ್ಯ ಪ್ರಶ್ನೆಗಳಿದ್ದರೆ, ಇಲ್ಲದೆ ಹೋದರೆ ಅವರಿಗೆ ನಮ್ಮ ಹೇಳಿ. ಹಲೋ ಸರ್, ನಮಸ್ಕಾರ. ನನ್ನ ಹೆಸರು ಪ್ರಭುರಾಜ ಅಂತ. ಜನಪದ ಕಲೆಗಳು, ಕಲಾ ಪ್ರಕಾರಗಳು ಇವತ್ತು ಪ್ರಸ್ತುತ ಸ್ಥಿತಿಯಲ್ಲಿ ಯಾವುದೋ ಪಕ್ಷದ ಮೊರೆ ಹೋಗ್ತಿದ್ದಾವೆ ಅಥವಾ ಯಾವುದೋ ವ್ಯಕ್ತಿಯ ಮೊರೆ ಹೋಗ್ತಿದ್ದಾವೆ. ಉದಾಹರಣೆಗೆ ಇತ್ತೀಚೆಗೆ 4 ದಿನದ ಹಿಂದೆ ಒಂದು ಪೇಪರಲ್ಲಿ ನಾನು ನೋಡಿದೆ, ಪ್ರಭುತ್ವದ ಹಿಂದೆ ಹೋಗ್ತಾ ಇದೆಯೇನೋ ಅಂತ ಭಯ ಆಯಿತು ನನಗೆ. ಮೋದಿಯವರ ಜೀವನಾಧಾರಿತವಾಗಿ ಒಂದು ಯಕ್ಷಗಾನ ಪ್ರಸಂಗ ಬಂತು. ಇದ್ರ ಬಗ್ಗೆ ದೊಡ್ಡವರು ತಮ್ಮ ಅನಿಸಿಕೆಯನ್ನು ಹೇಳಬೇಕಾಗಿ ಕೇಳ್ಕೊತಾರೆ. ನಮಗೇನಾದ್ರು ಗೊತ್ತಿಲ್ಲ ಅಂತಾರೆ. ಸಮಾಜದೊಳಗೆ 10 ದಿಕ್ಕಿನಲ್ಲಿ ಚಲಿಸುತ್ತೆ. ಒಟ್ಟಾರೆ ಯಾವ ದಿಕ್ಕಲ್ಲಿ ಹೆಚ್ಚು ಪ್ರಮಾಣ ಹೋಗುತ್ತೆ ಅನ್ನೋದು ನಾವು ಗಮನಿಸಬೇಕಾಗುತ್ತೆ. ಈಗ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಏನು ಅಂದರೆ, ಹಿಂದೆ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಶಾಲಾ ಕಾಲೇಜುಗಳಲ್ಲಿ ಬ್ರಿಟಿಷರ ಬ್ಯಾಂಡ್ ಸೆಟ್ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದು. ಅದರಿಂದ ನಾವೆಲ್ಲ ಪ್ರೊಸೆಷನ್ ಹೋಗ್ತಾ ಇದ್ದೋ, ಮಕ್ಕಳು, ಶಾಲಾ ಮಕ್ಕಳೆಲ್ಲ. ಆ ಬ್ಯಾಂಡ್ ಸೆಟ್ ಕಡಿಮೆ ಆಗ್ತಾ ಇದೆ. ಈಗ ಜನಪದ ಕಲಾವಿದರು ಎಲ್ಲ ಪ್ರದರ್ಶನ ಅಥವಾ ಮೆರವಣಿಗೆಯ ಮುಂಚೂಣಿನಲ್ಲಿದ್ದಾರೆ. ಒಂದು ಕಾಲದಲ್ಲಿ ಅನೇಕರು ತಿಳ್ಕೊಂಡಿದ್ರು ಜನಪದ ಕಲೆಗಳು ನಶಿಸಿ ಹೋಗಿ ಅವಕ್ಕೆ ಪ್ರಾಮುಖ್ಯತೆ ಇಲ್ಲದೆ ಇರುವಂಥ ಸಂದರ್ಭ ಬರ್ಬೋದು ಅಂತ ಅನ್ನೋ ಭಾವನೆ ಭಾಳ ಜನರಲ್ಲಿತ್ತು, ವಿದ್ವಾಂಸರಲ್ಲೂ ಇತ್ತು, ನಮ್ಮ ಸಾಮಾನ್ಯ ಜನರಲ್ಲೂ ಇತ್ತು. ಆದರೆ ಈಗ ನೀವು ರಾಷ್ಟ್ರ ಮಟ್ಟದ ಗಣರಾಜ್ಯೋತ್ಸವ ಆಗಲಿ, ಸ್ವಾತಂತ್ರ್ಯ ದಿನ ಆಗಲಿ, ರಾಜ್ಯ ಮಟ್ಟದ ಈ ದಿನಾಚರಣೆಗಳಾಗಲಿ, ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ ಅಥವಾ ನಮ್ಮ ಮೈಸೂರು ದಸರಾದ ಇದರಲ್ಲಾಗಲಿ ಭಾಳಷ್ಟು ಜನಪದ ಕಲಾವಿದರು ಭಾಗವಹಿಸ್ತಾರೆ.
ಅವ್ರಿಗೆ ಅವಕಾಶ ಕೊಡ್ತಾ ಇದ್ದೆ. ಈಗ ಮೊನ್ನೆನೂ ಸಹ ನಾನು ಮಾನ್ಯ ಸಚಿವರು ಎಲ್ಲ ಅಕಾಡೆಮಿಗಳು ಮತ್ತು ಟ್ರಸ್ಟ್ಗಳನ್ನ ಮೀಟಿಂಗ್ ಕರೆದಾಗ ನಾನು ಇದನ್ನೇ ಪ್ರಸ್ತಾಪ ಮಾಡಿದೆ. ನಮ್ಮ ಜನಪದ ಕಲಾವಿದರು ಲಕ್ಷಾಂತರ ಜನ ಇದ್ದಾರೆ, ಹಳ್ಳಿಗಳಲ್ಲಿದ್ದಾರೆ. ಅವರು ಗಾಯಕರಿರ್ಬೋದು ಅಥವಾ ಕಲಾವಿದರಿರ್ಬೋದು, ಪ್ರದರ್ಶನ ಕಲಾವಿದರಿರ್ಬೋದು. ಅವ್ರಿಗೆ ಸೂಕ್ತ ಸಂಭಾವನೆಯನ್ನು ಕೊಟ್ಟು ಗೌರವಿಸುವಂಥ ಕೆಲಸ ಆಗಬೇಕು. ಅವ್ರಿಗೆ ಮಾಸಾಸನ ಕೊಡಬೇಕು. ಇವರು ತಗೊಳ್ತಾ ಇರೋ ರೀತಿ ಭಾಳಷ್ಟು ಜನ ಜನಪದ ಕಲಾವಿದರು 50 ವರ್ಷ ದಾಟಿದವರು, ಅವರು ಕೆಲಸ ಮಾಡೋದಕ್ಕೆ ಸಶಕ್ತರಲ್ಲ. ಅವ್ರಿಗೂ ನಮ್ಮಾಗೆ ಅವರು ಮನುಷ್ಯರು ತಾನೆ, ಅವ್ರಿಗೂ ಕಾಯಿಲೆಗಳಿರ್ತವೆ. ಅದು BP ಆಗಲಿ, ಶುಗರ್ ಆಗಲಿ, ಇನ್ನೊಂದು ಕಾಯಿಲೆ ಆಗಲಿ ಇದ್ದೇ ಇರ್ತದೆ. ಇಲ್ಲೇ ಗೌರಮ್ಮ ಅಂತ ಇದ್ದಾರೆ, ನಮ್ಮ ಒಬ್ಬರು ತೊಗಲುಗೊಂಬೆ ಕಲಾವಿದರು. ನಾನು ಅವ್ರ ಮನೆಗೆ ಹೋಗಿದ್ದೆ. ನಾನು ಪರಿಷತ್ನಿಂದ 5,000 ಕೊಟ್ಟು ಬಂದೆ. ಪಾಪ ಲಕ್ಷಾಂತರ ರೂಪಾಯಿ ಅವರ ಕಾಯಿಲೆಗೆ ಖರ್ಚು ಮಾಡಿದ್ದಾರೆ. ಎಲ್ಲಿಂದ ಬರಬೇಕು? ಬಡವರು. ಅಂಥವ್ರಿಗೆ ಸರ್ಕಾರ ಗುರುತಿಸಿ ಮಾಸಾಸನ ಕೊಡಬೇಕು. ಅವರು ಅರ್ಜಿ ಹಾಕಿ 2-3 ವರ್ಷ ಆಗಿದೆ, ಇನ್ನೂ ಮಾಸಾಸನ ಕೊಟ್ಟಿಲ್ಲ. ಹಾಗೆ ಅಂಥವ್ರಿಗೆ ಮಾಸಾಸನ ಕೊಟ್ಟರೆ ಈ ಜನಪದ ಕಲಾವಿದರಿಗೆ ಬದುಕ್ತಾರೆ. ಅವ್ರಿಗೆ ಹೆಚ್ಚು ಅವ್ರ ಆರೋಗ್ಯದ ಕಡೆನೂ ಗಮನ ಕೊಡಬೇಕು. ಈ ವಿಚಾರನ ಸರ್ಕಾರ ಮನಗಂಡಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಕಾಲದ ಚಲನೆ ಅದಕ್ಕೆಲ್ಲ ಉತ್ತರ ಹೇಳುತ್ತೆ. ಯಾವುದು ಜನಪದ ಗೀತೆ, ಯಾವುದು ಅಲ್ಲ ಅನ್ನೋದೇ ಭಾಳ 20-30 ವರ್ಷದಿಂದ ಇತ್ತು. ಯಾವುದು ಜನಪದ ಗೀತೆ ಅನ್ನೋದು ಅದ್ರ ಪಾಡಿಗದು ಭಾವಗೀತೆಗೂ ಮೀರಿ ಗಟ್ಟಿಯಾಗಿ ಚಲಿಸ್ತಾ ಇರೋದು ನೋಡ್ತೀವಿ. ಪಕ್ವಾದ್ದು ಗಟ್ಟಿಯಾದ್ದು ಉಳಿತತೆ. ಒಂದಿಷ್ಟು ಕವಲುಗಳು ಯಾವ ಕಾಲದಲ್ಲಿ ಇರ್ತದೆ ಅದನ್ನು ನೋಡಿಕೊಂಡೆ, ಅದನ್ನು ತಗೋಕೊಂಡೆ ನಾವು ಹೋಗಬೇಕಾಗಿದೆ. ಬಹುತೇಕ ಎಲ್ಲ ಕಲಾವಿದರು, ಹಿರಿಯರು, ಸಿಂಬ್ಲಿಂ ಶಿವಾಜಿರಾವ್, ಅನಸೂಯಮ್ಮ ಸೇರಿ ಅಷ್ಟೊಂದು ದೊಡ್ಡ ಕಲಾವಿದರ ಗುಂಪು, ಮಕ್ಕಳ ಗುಂಪು ಸೇರಿ ನೀವು ಇವತ್ತಿನ ಲೋಕೋತ್ಸವವನ್ನು ಇಷ್ಟು ಹದಗೊಳಿಸಿ ಅದನ್ನು ಮುಖಾಮುಖಿ ಸಂವಾದಿಸಿ ಅದಕ್ಕೊಂದು ಶಿಬಿರ ಕಮ್ಮಟದ ಸ್ವರೂಪವನ್ನು ತಂದಿದ್ದೀರಿ. ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಯ ನಮನಗಳು. ನಮ್ಮ